ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಭಾದ್ರಪದ ಮಾಸದ ಪ್ರೋಷ್ಠಪದಿಯ ಅಂಗವಾಗಿ ಭಾಗವತದ ಚಿಂತನೆಯನ್ನು ನಡೆಸುವಂತಹ ಒಂದು ಬಹಳ ಹಿಂದಿನಿಂದ ನಡೆದು ಬಂದ ಒಂದು ಪದ್ಧತಿಯ, ಅಂದರೆ ಆ ಕಾಲದಲ್ಲಾದರೂ ಭಗವಂತನ ಚಿಂತನೆ ವಿಶೇಷವಾಗಿ ನಡೆಯಲಿ ಅಂತ ಅನ್ನೋ ಉದ್ದೇಶದಿಂದ ಚಿಂತಿಸಿದಂತೆ ನಾವು ಈ ಪಕ್ಷದ ಕೊನೆಯವರೆಗೂ ನಿತ್ಯವೂ ಭಾಗವತದ ಚಿಂತನೆಯನ್ನು ಮಾಡುವುದಕ್ಕಾಗಿ ಶ್ರೀಪಾದರ ಆದೇಶದಂತೆ ಶ್ರೀಕೃಷ್ಣನ ಅನುಗ್ರಹದ ನೆಲೆಯಲ್ಲಿ ನಡೆಸುವ ಪ್ರಯತ್ನವನ್ನು ಮಾಡುತ್ತಾ, ಆರಂಭದಲ್ಲಿ ಭಾಗವತದ ಕಥೆಯನ್ನು ಕೇಳುವುದರ ಮಹತ್ವವನ್ನು ಭಾಗವತ ಮಾಹಾತ್ಮ್ಯ ರೂಪದಲ್ಲಿ ಪದ್ಮಪುರಾಣ ಕೊಟ್ಟ ಚಿಂತನೆಯನ್ನು ಗಮನಿಸ್ತಾ ಅಲ್ಲಿ ಹೇಳಿದ ಮಾತು, ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಜ್ಞಾನ ಆನಂದ ಇರುವಿಕೆಗಳಿಂದಲೇ ತುಂಬಿಕೊಂಡಿರುವ ಜಗತ್ತಿನ ಹುಟ್ಟು ಸ್ಥಿತಿ ಮುಗಿತಾಯಗಳನ್ನೇ ಯಾರು ನಿರಂತರ ನಡೆಸುವುದಕ್ಕೆ ಕಾರಣವಾಗಿ ನಿಂತಿದ್ದಾನೋ, ಯಾರು ಆಧಿದೈವಿಕ ಆಧಿಭೌತಿಕ ಆಧ್ಯಾತ್ಮಿಕ ತಾಪಗಳನ್ನು ಕಳೆಯುವುದರಲ್ಲಿ ಸಮರ್ಥನೋ ಅಂತಹ ಜಗತ್ತಿನ ಗುರುವೆನಿಸಿದಂತಹ ಲಕ್ಷಣಯುಕ್ತನಾದ ಶ್ರೀಕೃಷ್ಣನನ್ನು ನಾವು ನಮಿಸುತ್ತೇವೆ ಅಂತ ಸ್ಮರಣೆ ಮಾಡುತ್ತಾರೆ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಿರಂತರ ಓಡಾಡುವುದರಲ್ಲೇ ಇದ್ದು ಯಾವುದನ್ನೂ ತನ್ನಲ್ಲಿ ಅಂಟಿಸಿಕೊಳ್ಳದೆ ಮಾಡಬೇಕಾದ ಎಲ್ಲ ಕೃತ್ಯಗಳನ್ನು ಮುಗಿಸಿ ಓಡಾಡುತ್ತಿರುವಂತಹ ಶುಕಮುನಿಯನ್ನು ತಂದೆಯಾದಂತಹ ವ್ಯಾಸ ಅತ್ಯಂತ ಪ್ರೀತಿಯಿಂದ ಕೂಗಿ ಕರೆದಾಗ ಪುತ್ರ ಅಂತನ್ನುವ ಸದ್ದು ಕೇಳಿದೊಡನೆ ಸುತ್ತಲಿನ ಎಲ್ಲ ಮರಗಿಡಗಳು ತಲೆಯಲ್ಲಾಡಿಸುತ್ತಾ ಇದ್ದೇನೆ ನಾನಿಲ್ಲೇ ಅಂತ ಸರ್ವಭೂತ ಹೃದಯ ನೆನೆಸಿದ ಮನೋದೇವನಾದ ರುದ್ರನೇ ಶುಕನಾಗಿ ಅವತರಿಸಿದ ಸ್ಥಿತಿಯನ್ನು ಆ ಪರಿಸರ ಸೂಚಿಸಿತು. ಅಂತಹ ನಮ್ಮ ಹೃದಯದಲ್ಲೂ ನೆಲೆಸಿ ಆಚಾರ್ಯರ ವೇದವ್ಯಾಸರ ಮಾತುಗಳನ್ನು ಬೆಳಗಬಲ್ಲಂತಹ ಶಕ್ತಿ ಎನಿಸಿದ ಭಗವಂತನ ಗುಣಗಾನವನ್ನು ಮಾಡುವುದರಲ್ಲಿ ಹಿರಿಯನೆನಿಸಿದಂತಹ ಶುಕಮುನಿಗಳಿಗೆ ಆನತೋಸ್ಮಿ, ತಲೆಬಾಗಿ ನಮಸ್ಕರಿಸಿದ್ದೇನೆ ಅಂತ ಈ ಪದ್ಯದಿಂದ ಆರಂಭಗೊಂಡು ಆ ಮಹಾತ್ಮ್ಯದ ಸಂಗತಿಗಳಲ್ಲಿ ಸೂತ ಮತ್ತು ಶೌನಕರ ಸಂವಾದವಾಗಿ ಬಂದಿದೆ. ಅದರಲ್ಲಿ ಭಕ್ತಿ, ಜ್ಞಾನ ಮತ್ತು ವಿರಾಗ ಇವು ಮೂರು ಸಮಾಜದ ನಡುವೆ ಅತ್ಯಂತ ಪಕ್ವಗೊಂಡಾಗ ಭಗವದ್ ದರ್ಶನ ಅನ್ನೋದು ಎಂಥ ಸಾಧಕನಿಗಾದರೂ ಆಗಿಯೇ ಆಗತ್ತೆ. ಅದಕ್ಕೋಸ್ಕರನೇ ಈ ಭಾಗವತದ ಕಥೆ ಇರುವುದು ಅಂತ ಹೇಳ್ತಾ, ಶ್ರೇಯಸಾಂ ಯದ್ಭವೇತ್ ಶ್ರೇಯಃ ಪಾವನಾನಾಂಚ ಪಾವನಂ ಕೃಷ್ಣ ಪ್ರಾಪ್ತಿಕರಂ ಶಶ್ವತ್ ಸಾಧನಂ ತದ್ವದಾಧುನಾ. ಶೌನಕರು ಕೇಳುತ್ತಾರೆ, ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ಜ್ಞಾನವನ್ನು ವೃದ್ಧಿಸಿಕೊಳ್ಳಿಕ್ಕೆ, ವಿರಾಗವನ್ನು ಪಡೆಯುವುದಕ್ಕೆ, ಮಾಯೆಯ ಮೋಹಕ್ಕೆ ಬಳಲಿದ ಮಂದಿಯ ಗುರಿಯನ್ನು ಸರಿಪಡಿಸುವುದಕ್ಕೆ ಯಾವುದನ್ನು ನಾವು ಆಚರಿಸಬೇಕು? ಶ್ರೇಯಸ್ಸಿನಲ್ಲಿ ಅತ್ಯಂತ ಹಿರಿದಾದದ್ದು, ಪವಿತ್ರವಾದಂತಹ ತಿಳುವಳಿಕೆಯಲ್ಲಿ ಹೆಚ್ಚು ಪವಿತ್ರವಾದದ್ದು, ಕೃಷ್ಣನನ್ನು ಹೃದಯಕ್ಕೆ ತಂದೊಡ್ಡುವಂಥದ್ದು, ನಿರಂತರವಾಗಿ ಸಾಧನೆಯ ಮಾರ್ಗದಲ್ಲಿ ನಮ್ಮನ್ನು ನಿಲ್ಲಿಸುವಂಥದ್ದನ್ನು ಹೇಳು ಅಂತ ಕೇಳಿದಾಗ ಭಾಗವತಕ್ಕೆ ಮಹತ್ವವನ್ನು ಹೇಳ್ತಾ, ಶ್ರೀಮದ್ಭಾಗವತಂ ಶಾಸ್ತ್ರಂ, ಕಲಿಯುಗದಲ್ಲಿ ಎಲ್ಲದಕ್ಕಿಂತ ಹಿರಿದಾದಂತಹ ಸಾಧನೆಗೆ ಪೂರಕವಾದ ಅಂಶ ಯಾವುದು ಅಂದರೆ ಭಾಗವತ ಕಥಾಶ್ರವಣ. ಕಲವು ಕಿರೇಣ ಭಾಷಿತಂ, ಶುಕ ಮುಟ್ಟಿದ ಗಿಣಿ ಕುಕ್ಕಿದ ಹಣ್ಣು ಅನ್ನುವುದು ಹೇಗೆ ರುಚಿಯೋ ಹಾಗೆ ಈ ಶುಕಾಚಾರ್ಯರೆಂಬ ಗಿಣಿ ವೇದ ಕಲ್ಪತರುವಿನ ಉದುರಿದ
ಅಂದರೆ ಉದುರಿಸಿದ ಹಣ್ಣನ್ನು ನಾವು ತಿನ್ನುವುದಾದರೆ ರಸಮಯ. ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ ಅಂತ ಭಾಗವತ ಮಾತನ್ನು ಹೇಳುವಾಗ ಗೊರಟೆ ಇಲ್ಲದ, ಸಿಪ್ಪೆ ಇಲ್ಲದ, ತೊಟ್ಟು ಕಾಣದ, ಜಮರಿ ಇಲ್ಲದ ಬರಿಯ ರಸಾಸ್ವಾದವೇ ಗಂಟಲು ತುಂಬ ತುಂಬಿ ಹೊಟ್ಟೆ ತುಂಬ ಸಂತೋಷ ಕೊಡುವಂತಹ ರಸ ಅದು ಭಾಗವತ ರಸ. ಅದನ್ನು ಯಾರು ಕಾಲದ ಸರ್ಪದ ಅಡಿಯ ನೆರಳಿನಲ್ಲಿ ಧೈರ್ಯವಾಗಿ ಉಸಿರಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲದೆ ಒದ್ದಾಡಿ ಕಷ್ಟಪಡುವವನಿಗೂ ಕೂಡ ಅಂಥ ಕಷ್ಟದಿಂದ ದೂರಗೊಳಿಸಿ ಆತನನ್ನು ಮುಕ್ತನನ್ನಾಗಿಸುವಂಥದ್ದು ಭಾಗವತದ ಗುಣ. ಅದಕ್ಕೊಂದು ಮಹತ್ವವನ್ನು ಹೇಳ್ತಾರೆ, ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್ ಅಂತ. ಪೂರ್ವಜನ್ಮದಲ್ಲಿ ಸುಕೃತವನ್ನು ಮಾಡಿದರೆ ಮಾತ್ರ ಭಾಗವತದ ಕಥಾಶ್ರವಣದ ಅವಕಾಶ ನಮಗೆ ಸಿಗುವಂಥದ್ದು. ಅಂತಹ ಕೊಟ್ಟ ಶುಕರನ್ನು ಸ್ಮರಿಸಿ ಎಲ್ಲ ಕಾರ್ಯಗಳಲ್ಲಿ ಕುಶಲರಾಗಿ ಹಿಂದೆ ಸುರರು ಕೂಡ ಶುಕಾಚಾರ್ಯರಿಂದಲೇ ಆ ಚಿಂತನೆಯನ್ನು ಪಡೆದದ್ದು. ಅಂತಹ ಕಥಾಸುಧೆಯ ಬಗ್ಗೆ ಹೇಳ್ತೇನೆ ಅಂತ ಒಂದು ಪೂರ್ವದ ಇತಿಹಾಸವನ್ನು ಹೇಳ್ತಾರೆ. ಶುಕಾಚಾರ್ಯರು ಕಥೆ ಹೇಳಿ ಕೂತಿದ್ದಾರೆ. ಆಗ ಪರೀಕ್ಷಿತ್ ರಾಜನು ಕೂಡ ಸಿದ್ಧನಾಗಿದ್ದಾನೆ. 7 ದಿವಸ ಒಂದು ಕ್ಷಣವೂ ಹಾಳಾಗದಂತೆ ಯೋಚನೆ ಮಾಡಿದರೆ ಆಶ್ಚರ್ಯ ಆಗುವುದು. ಶುಕಾಚಾರ್ಯರಿಗೆ ಮುಂದಿನ ತನ್ನ ಕೊನೆಯ ದಿನಗಳು ಸ್ಪಷ್ಟವಾಗಿ ಗೊತ್ತಿದೆ. ಆದ್ದರಿಂದಾಗಿ ಅವರಿಗೆ ಪ್ರತಿಕ್ಷಣವನ್ನು ಸಾರ್ಥಕವಾಗಿ ಹೇಗೆ ಕಳೆಯಬೇಕು ಅಂತ ಯೋಚನೆ ಮಾಡಿದರು. ನಮಗೆ 7 ದಿನಗಳಿದೆಯೋ 7 ನಿಮಿಷ ಇದೆಯೋ ಗೊತ್ತಿಲ್ಲ. ಆದರೂ ಕೂಡ ನಾವು ಧೈರ್ಯವಾಗಿ 1000 ವರ್ಷ ಬದುಕೋರ ಹಾಗೆ ಪ್ರತಿ ಕ್ಷಣದಲ್ಲೂ ನಮ್ಮ ಮುಂದಿನ ದೀರ್ಘಾಲೋಚನೆಗಳಲ್ಲಿ ದೂರಾಲೋಚನೆಗಳಲ್ಲಿ ತೊಡಗಿರ್ತೇವೆ. ಅಲ್ಲಿ ಏನಾಯಿತು ಅಂದರೆ ಆ ದೇವತೆಗಳೆಲ್ಲ ಬಂದು ಶುಕಾಚಾರ್ಯರ ಎದುರುಗಡೆ ಕುಳಿತಂತಹ ಪರೀಕ್ಷಿತನನ್ನು ಕೇಳಿದರು, ನೀನು ಈ ಕಥೆಯನ್ನು ಶುಕಾಚಾರ್ಯರನ್ನು ಕೇಳುವುದೇನಿದೆ ಅದನ್ನು ನಾವು ಕಥಾಸುಧೆಯನ್ನು ನಾವು ತಗೊಂಡು ಹೋಗ್ತೇವೆ, ಶುಕಾಚಾರ್ಯ ನಾವು ಕರ್ಕೊಂಡು ಹೋಗ್ತೇವೆ. ನಮಗೆ ದೇವಲೋಕದಲ್ಲಿ ಈ ಕಥೆಯನ್ನು ಕೇಳಬೇಕು ಅಂತ ಬಹಳ ಜನರಿಗೆ ಆಸೆ ಇದೆ. ಅದರ ಬದಲಾಗಿ ನಿನಗೆ ಈ ಸಾಯಬೇಕು ಅಂತ ತಾನೇ ನಿನ್ನ ಸಮಸ್ಯೆ ಇರುವುದು, ಸಾಯುವುದಕ್ಕೋಸ್ಕರ ಶಾಪಗ್ರಸ್ತನಾಗಿ ಕೂತಿರುವುದಲ್ವ, ಅದರ ಪರಿಣಾಮದಿಂದಾಗಿ ಈ ಕಥೆ ಕೇಳುವುದಲ್ಲ. ನೀನು ಸಾಯುವುದಿಲ್ಲ, ನಿನಗೆ ಅಮೃತ ಕೊಡ್ತೇವೆ, ನಿನಗೆ ಅದರಿಂದಾಗಿ ಬದುಕು ಕಳೆದು ಹೋಗುತ್ತೆ ಅನ್ನುವ ಭಯವೇ ಇಲ್ಲ ಅಂದಾಗ ಅವನು ಅದನ್ನು ಸ್ವಲ್ಪವೂ ಒಪ್ಪಿಕೊಳ್ಳಿಲ್ಲ. ಕ್ವಸುಧ ಕ್ವಕಥಾಲೋಕೆ ಕ್ವಕಾಚಃ ಕ್ವ ಮಣಿರ್ಮಹಾನ್ ಬ್ರಹ್ಮರಾತೋ ವಿಚಾರ್ಯೇಯಂ ತದಾ ದೇವಾನ್ ಜಹಾಸಹ. ಅಲ್ಲ, ನೀವೇನು ಹೇಳ್ತಾ ಇದ್ರಿ? ಕಥಾಸುಧಾ ಎಲ್ಲಿ, ನೀವು ಕೊಡುವ ರಸಸುಧಾ ಎಲ್ಲಿ? ಇದೆರಡಕ್ಕೆ ತುಲನೆಯೇ ಸಾಧ್ಯ ಇಲ್ಲ. ಇದು ನೀವು ಎಷ್ಟು ಕೊಟ್ಟರೂ ಕೂಡ ಮತ್ತೆ ಒಂದು ದಿವಸದ ಒದ್ದಾಟ ಇದ್ದೇ ಇದೆ ಈ ಸಂಸಾರದ ಚಕ್ರದಲ್ಲಿ ಸಿಲುಕಿ ಬೀಳಲಿಕ್ಕೆ. ಆದರೆ ಈ ರಸ ಅನ್ನೋದು ಭಗವಂತನಲ್ಲಿ ಪ್ರೀತಿ ಹುಟ್ಟಿಸುವಂಥದ್ದು. ಇದಕ್ಕೊಂದು ಪರ್ಯಾಯವಾದಂಥ ಸೊತ್ತೇ ಜಗತ್ತಿನಲ್ಲಿಲ್ಲ. ಅದರಿಂದಾಗಿ ನಾನಿದನ್ನು ಏನು ಕಾರಣಕ್ಕೂ ನಿಮ್ಮ ಜೊತೆಗೆ ನೀವು ಬೇಕಾದರೆ ಕೂತ್ಕೊಂಡು ಕೇಳಿ, ಆದರೆ ಇಲ್ಲಿಂದ ಶುಕಾಚಾರ್ಯನ ಕರ್ಕೊಂಡು ಹೋಗಿ ನಾವು ದೇವಲೋಕದಲ್ಲಿ ಕೇಳ್ತೇವೆ ಅಂತನ್ನುವ ಮಾತನ್ನು ಮಾತ್ರ ಖಂಡಿತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ನದದೌಸ ಕಥಾಮೃತಂ, ದೇವತೆಗಳಿಗೆ ಆ ಅಮೃತದ ಕಥೆಯ ಅಮೃತವನ್ನು ಕೊಡಲಿಲ್ಲ. ಹಾಗಾಗಿ ಅಂಥ ಭಾಗವತೀ ವಾರ್ತಾ, ಇದು ಭಾಗವತದ ಮಹತ್ವ, ಭಾಗವತಕ್ಕಿರುವಂತಹ ಗೌರವ. ಹೀಗೆ ಕಲಿಯಲ್ಲಿ ಭಾಗವತದ ಕಥೆ ಕೇಳುವುದು ಅತ್ಯಂತ ಉತ್ತಮವಾದ ಸಂಗತಿ ಅಂತ ಶೌನಕರಿಗೆ ಸೂತರು ಹೇಳ್ತಾ ಇರುವಾಗ ಒಂದು ಕಥೆಯನ್ನು ಹೇಳ್ತಾರೆ. ಲೋಕದಲ್ಲಿ ಓಡಾಡ್ತಾ ಸಂತೋಷದಿಂದ ನಾಮವನ್ನು ಹೇಳ್ತಾ ಇದ್ದ ನಾರದರು ಒಂದು ಕಡೆಯಲ್ಲಿ ಬದರಿಯ ಕಡೆಗೆ ಬಂದಾಗ ಕೂತಾಗ ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತರು ಅಲ್ಲಿಗೆ ಬಂದವರು ಯಾವತ್ತೂ ನಗೆಯಿಂದಲೇ ಎಲ್ಲರನ್ನೂ ಸ್ವಾಗತಿಸಿ ನಾರಾಯಣ ಅಂತ ಗುಣಗಾನ ಮಾಡುತ್ತಿರುವಂತಹ ನಿಮ್ಮ ಮುಖದ ಕಳೆ ಏಕೆ ಬತ್ತಿದೆ, ಯಾಕೆ ನಿಮ್ಮಲ್ಲಿ ಬೇಸರ ಕಾಣ್ತಾ ಇದೆ ಅಂತ, ನಿಮ್ಮಲ್ಲಿ ಈ ರೀತಿ ಯಾವತ್ತೂ ಕೂಡ ಮನಸ್ಸು ಇಷ್ಟು ಹಿಂಗಿದ್ದನ್ನು ನಾವು ನೋಡಲಿಲ್ಲ ಅಂತ ಕೇಳಿದಾಗ ನಾರದರು ಅದಕ್ಕೆ ಸಂಬಂಧಪಟ್ಟ ಕಥೆಯನ್ನು ಹೇಳ್ತಾರೆ. ಭೂಮಿಯ ಕಡೆಗೆ ಹೋಗಿದ್ದೆ, ಪುಷ್ಕರ, ಪ್ರಯಾಗ, ಕಾಶಿ, ಗೋದಾವರಿ, ಹರಿಕ್ಷೇತ್ರ, ಕುರುಕ್ಷೇತ್ರ, ಶ್ರೀರಂಗ, ಕುಮಾರ ಸೇತು, ಕುಮಾರ ಪರ್ವತ, ಹೀಗೆ ಎಲ್ಲ ಕಡೆಗೂ ನಾನು ಓಡಾಡಿದ್ದೇನೆ. ಎಲ್ಲ ಕಡೆಯಲ್ಲೂ ನಾನು ಓಡಾಡಿದ್ದಾಗ ಜನರ ಮುಖದಲ್ಲಿ ಸಂತೋಷ, ನೆಮ್ಮದಿ ಕಾಣಿಸ್ತಾ ಇಲ್ಲ. ಶರ್ಮ ಮನಸ್ಸಂತೋಷಕಾರಕಂ ನಾಪಶ್ಯಂ ಕುತ್ರಚಿತ್, ಎಲ್ಲೂ ಕೂಡ ನನಗೆ ಸಂತೋಷಕ್ಕೆ ಕಾರಣವಾದಂತಹ ಘಟನೆಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅಧರ್ಮ ಮಿತ್ರೇಣ ಕಲಿನ ಧರಾ ಇಯಂ ಬಾಧಿತ, ಅಧರ್ಮವನ್ನೇ ಬಹಳ ಮಿತ್ರನನ್ನಾಗಿಸಿಕೊಂಡಂತಹ ಕಲಿ ಈ ಭೂಮಿಯನ್ನು ಬಹಳ ಖಾರವಾಗಿ ಬಾಧಿಸ್ತಾ ಇದ್ದಾನೆ. ಅದರಿಂದಾಗಿ ಸತ್ಯ ಇಲ್ಲ, ತಪಸ್ಸಿಲ್ಲ, ಶೌಚ ದೂರ ಹೋಗಿದೆ, ದಯೆ ಕಾಣುವುದಿಲ್ಲ, ದಾನ ಅಂತ ಗೊತ್ತೇ ಇಲ್ಲ. ಉದರಂಭರಿಗಳಾಗಿ ಜೀವಗಳು ಕೆಟ್ಟ ಮಾತುಗಳನ್ನೇ ಆಡ್ತಾ ಬದುಕನ್ನು ಹಾಳು ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ದಡ್ಡರಾಗುವ ಕೆಲವು ಮಂದಮತಿಗಳು ತಮ್ಮ
ಸಂಸ್ಕೃತಿಯ ಬಗ್ಗೆಯೇ ಗೊತ್ತಿಲ್ಲದೆ ಅದನ್ನೇ ಬೇಸರ ಪಟ್ಟುಕೊಂಡು ಯಾರೋ ಉದುರಿ ಬಿದ್ದವರು ಅಂತ ಮೇಲಿನಿಂದ ಹೇಳಿದ ಸಂಗತಿಯೇ ಸತ್ಯ ಅಂತ ಭಾವಿಸಿ ತಮ್ಮ ಸಂಸ್ಕೃತಿಯನ್ನು, ತಮ್ಮ ಸಮಾಜದ ದುರ್ಬಲತೆಗೆ ತಾವೇ ಕಾರಣರಾಗಿ ಒದ್ದಾಡ್ತಾ ಇದ್ದಾರೆ. ಮಂದ ಭಾಗ್ಯಾ ಉಪದ್ರುತಾ, ಭಾಗ್ಯವೂ ಮಂದ, ಉಪದ್ರವಕ್ಕೆ ಒಳಗಾಗಿದ್ದಾರೆ. ಹೀಗೆ ಆಳುವವರು ಆಳಿಸಿಕೊಳ್ಳುವವರು ಅಂತನ್ನುವ ಈ ವ್ಯತ್ಯಾಸದ ನಡುವೆ ಸತ್ಯ ಅನ್ನೋದು ಸತ್ತು ಹೋಗಿದೆ. ಪಾಖಂಡ ಸಂಗತಿಗಳನ್ನೇ ಸತ್ಯ ಅಂತ ಅದನ್ನೇ ಪ್ರಚಾರ ಮಾಡುವ, ಎಲ್ಲರ ಬುದ್ಧಿಯನ್ನು ತಮ್ಮ ವಶದಲ್ಲಿಟ್ಟುಕೊಂಡು ತಾವು ಹೇಳಿದ್ದೇ ಸತ್ಯ ಅಂತ ಭಾವಿಸುವ ಜನಗಳ ದಬ್ಬಾಳಿಕೆ ಈ ಜಗತ್ತಿನ ಎಲ್ಲೆಡೆ ತುಂಬಿಕೊಂಡಿದೆ. ಯಾರು ನಿಜವಾಗಿ ಆಳ್ವಿಕೆ ನಡೆಸಬೇಕು, ಅವರ ಕೈಯಲ್ಲಿ ಆಳ್ವಿಕೆಯ ಶಕ್ತಿ ಇಲ್ಲ, ಇನ್ನಾರು ಆಳ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ ಹಿರಿಯರು ನಿಜವಾಗಿ ಬುದ್ಧಿ ಹೇಳಬೇಕಾದವರು ಬುದ್ಧಿ ಕೇಳುವ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಚಿಕ್ಕವರೇ ಅಲ್ಲಸಲ್ಲದ ಸಂಗತಿಗಳಿಂದ ದೊಡ್ಡವರನ್ನು ತಮ್ಮ ವಶದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮನಸ್ಸನ್ನು ಮಾರಿಕೊಂಡಿದ್ದಾರೆ, ಮೈಯನ್ನು ಮಾರಿಕೊಂಡಿದ್ದಾರೆ. ತಮ್ಮ ಸಂಸ್ಕೃತಿಯ ಕಣ್ಣೆನಿಸಿದಂಥ ಹೆಣ್ಣು ಮಕ್ಕಳನ್ನು ಕೂಡ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇಂತಹ ಕೆಟ್ಟ ಭಾಷೆ, ಕೆಟ್ಟ ಸಂಸ್ಕೃತಿಗಳನ್ನೇ ಅತ್ಯಂತ ಪವಿತ್ರವಾದದ್ದು ಅನ್ನುವ ರೀತಿಯಲ್ಲಿ, ಅದೇ ಜೀವನದ ನಿಜವಾದ ಗತಿ ಅನ್ನುವ ರೀತಿ ತೋರಿಸ್ತಾ ಇದ್ದಾರೆ. ಆಯತನಗಳೆಲ್ಲ, ದೇವಾಲಯಗಳೆಲ್ಲ ತಮ್ಮ ನಿಜವಾದ ಶಕ್ತಿಯನ್ನು ಕಳ್ಕೊಳ್ತಾ ಇದೆ. ಹೀಗೆಲ್ಲ ನಾನು ನೋಡ್ತಾ ಅಟ್ಟಶೂಲ, ಜನಪದ, ಶಿವಶೂಲ, ದ್ವಿಜಾತಯ, ಕಾಮಿನ್ಯ, ಕೇಶಶೂಲಿನ್ಯ ಸಂಭವಂತಿ ಕಲಾವಿಹ, ಮೈ ಮಾರಿಕೊಳ್ಳುವಂಥವರು, ವೇದ ಮಾರುವಂಥವರು, ಹಾಗೆಯೇ ಜ್ಞಾನವನ್ನು ಯಾವುದೋ ಕಾರಣಕ್ಕೆ ದೂರ ಇಡುವಂಥವರು, ಅಡಿಗೆಯನ್ನು ದುರ್ಬಳಕೆ ಮಾಡಿಕೊಳ್ಳುವಂಥವರು ತುಂಬಿಕೊಂಡ ಈ ಕಲಿಯುಗದ ದುಸ್ಥಿತಿಯನ್ನು ನೋಡಲಾರದೆ ಒದ್ದಾಡ್ತಾ ಇದ್ದೇನೆ. ನಾನು ಹೀಗೆ ಯಮುನೆಯ ತಟಕ್ಕೆ ಹೋಗಿ ಕೂತಿದ್ದೆ. ಅಷ್ಟರಲ್ಲಿ ನನಗೊಂದು ಆಶ್ಚರ್ಯಕರವಾದ ಸಂಗತಿ ಕಂಡಿತು. ತರುಣಿಯೋರ್ವಳು ತನ್ನ ಸುತ್ತ ಎರಡು ಕಡೆ ಕೂತಿದ್ದ ವೃದ್ಧ ಮಕ್ಕಳನ್ನು ತಲೆನೇವರಿಸ್ತಾ ಗೋಗರಿತಾ ಅಳ್ತಾ ಇದ್ಲು. ಅವಳು ತಾಯಿ ಮಕ್ಕಳು ಅಂತ ಅವಳ ಹತ್ರ ಮಾತಾಡಿಸಿದ ಮೇಲೆ ಗೊತ್ತಾಯಿತು. ಅವಳನ್ನು ಕೇಳಿದೆ, ನೀನು ಯಾರು? ನೀನು ಕಾಸಿತ್ವಂ ಕಾವಿಮೌ, ಇವರು ಯಾರು, ನೀನು ಯಾರು ಅಂತ ಕೇಳಿದಾಗ ಅವಳು ಹೇಳಿದ್ಲು, ನಾನು ಭಕ್ತಿ ಅಂತ. ಬಹಳ ಪ್ರಸಿದ್ಧರಾದ ಇಬ್ಬರು ಮಕ್ಕಳು ನನಗೆ, ಜ್ಞಾನ ಮತ್ತು ವೈರಾಗ್ಯ ಅಂತ. ಇವರಿಬ್ಬರು ಕೂಡ ಕಾಲಯೋಗದ ಅಂದರೆ ಸಹಜವಾದ ಯೋಗ ಬರುವ ಮುನ್ನವೇ ಜರ್ಜರಿತರಾಗಿ ಬಿದ್ದಿದ್ದಾರೆ. ಇಬ್ಬರು ಮೂರ್ಛೆ ಬಿದ್ದಿದ್ದಾರೆ. ನಾನು ಯಾವ ರೀತಿ ಪ್ರಯತ್ನ ಮಾಡಿದರೂ ಎದ್ದೇಳ್ತಾ ಇಲ್ಲ ಅಂತ ಹೇಳಿ ನನ್ನ ಈ ಸ್ಥಿತಿಯನ್ನು ನೋಡಿ ಸಹಾಯಕ್ಕಾಗಿ ಗಂಗಾದ್ಯಾ ಸರಿತಶ್ರೇಷ್ಠಾ ಮತ್ಸೇವಾರ್ಥಂ ಸಮಾಗತಾ, ಭಕ್ತಿ ಹೇಳ್ತಾಳೆ, ನನ್ನ ಸುತ್ತ ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಸಿಂಧು ಮೊದಲಾದ ಎಲ್ಲ ನದ್ಯಾಭಿಮಾನಿ ದೇವತೆಗಳೆಲ್ಲರೂ ಕೂಡ ನನಗೆ ಸೇವೆ ಮಾಡಿ ನನ್ನ ಮಕ್ಕಳನ್ನು ಉದ್ಧರಿಸುವುದಕ್ಕಾಗಿ ಬಗೆ ಬಗೆಯಿಂದ ಪ್ರಯತ್ನಿಸಿ ಕೈ ಸೋತಿದ್ದಾರೆ. ನಾನು ಎಲ್ಲಿ ಹುಟ್ಟಿದೆ ಅಂದರೆ ಉತ್ಪನ್ನ ದ್ರವಿಡೇಚಾಹಂ ವೃದ್ಧಿಂ ಕರ್ನಾಟಕೆ ಗತಾ ವಾರ್ತಾ ಮೇ ವಿತತಾಪ್ಯಸ್ತಿ ತಾಂ ಶ್ರುತ್ವ ಸುಖಮಾವಹ ಕ್ವಚಿತ್ ಕ್ವಚಿತ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ ತತ್ರ ಘೋರ ಕಲೇರ್ಯೋಗಾತ್ ಪಾಖಂಡೈ ಖಂಡಿತಾಂಗಕ ದುರ್ಬಲಾಹಂ ಚಿರಂ ಯಾತ ಪುತ್ರಾಭ್ಯಾಂ ಸಹ ಮಂದತಾಂ ವೃಂದಾವನಂ ಪುನಃ ಪ್ರಾಪ್ಯ ನವೀನೇವ ಸ್ವರೂಪಿಣಿ. ಕರ್ನಾಟಕದಲ್ಲಿ ಹುಟ್ಟಿದೆ, ದ್ರವಿಡ ದೇಶದಲ್ಲಿ ಹುಟ್ಟಿದೆ, ಕರ್ನಾಟಕದಲ್ಲಿ ಬೆಳೆದೆ. ಹಾಗಾದರೆ ಒಂದು ಅರ್ಥ ಆಯಿತು, ಕರ್ನಾಟಕ ದ್ರವಿಡ ಬೇರೆ ಬೇರೆ ಅಂತ. ಹಾಗಾದರೆ ಪಂಚದ್ರಾವಿಡ ಅಂತ ಅನ್ನೋದು ನಮ್ಮದೇ ಒಂದು ಕಲ್ಪನೆಯ ಭಾಷೆ. ಉತ್ತರ ಮತ್ತು ದಕ್ಷಿಣದ ದೇಶವನ್ನು ವಿಂಧ್ಯದಿಂದ ಆಚೆಯ ಜನ, ವಿಂಧ್ಯದಿಂದ ಈಚೆಯ ಜನವನ್ನು ವಿಭಾಗ ಮಾಡಲಿಕ್ಕೋಸ್ಕರ ಹುಟ್ಟಿಕೊಂಡ ಒಂದು ಸಿದ್ಧಾಂತ ಅಷ್ಟೇ ಹೊರತು ಅದು ಶಾಸ್ತ್ರೀಯ ಅಂತೂ ಅಲ್ಲವೇ ಇಲ್ಲ. ಯಾಕೆಂದರೆ ದ್ರವಿಡ ತಮಿಳು ದೇಶಕ್ಕೆ ಸಂಬಂಧಪಟ್ಟ ಭಾಷೆ ಹೊರತು ಅದು ಕನ್ನಡ, ತೆಲುಗು, ಮರಾಠಿ, ಮಲಯಾಳಿ, ತುಳು, ಕೊಂಕಣಿ ಇದ್ಯಾವುದು ಕೂಡ ದ್ರವಿಡ ಭಾಷೆಗೆ ಸಂಬಂಧಪಟ್ಟವುಗಳಲ್ಲ. ದ್ರವಿಡ ದೇಶ, ದ್ರವಿಡ ಭಾಷೆ ಅದು ಒಂದು ಪ್ರತ್ಯೇಕವಾದ ಭಾಷೆ ಮತ್ತು ಪ್ರದೇಶ ಅನ್ನೋದು ನಮಗೆ ಅರ್ಥ ಆಗಬೇಕಾದ ಸಂಗತಿ. ಅವಳು ಹೇಳ್ತಾಳೆ, ನಾನು ಆಮೇಲೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೂ ಸ್ವಲ್ಪ ನನಗೆ ಚಟುವಟಿಕೆ ಸಿಕ್ಕಿತು. ಆದರೆ ಗುರ್ಜರ ದೇಶಕ್ಕೆ ಹೋದ್ಮೇಲೆ ಪೂರ್ತಿ ನಾನು ಜೀರ್ಣತಾಂಗತ, ಈ ಕಲಿಯುಗದ ಪಾಖಂಡಿಗಳ ಬೇರೆ ಬೇರೆ ರೀತಿಯಾದಂತಹ ಉಪದ್ರವಗಳಿಂದ ದುರ್ಬಲರಾಗಿ ಈ ಮಕ್ಕಳ ದುಸ್ಥಿತಿಯನ್ನು ನೋಡಲಾರದೆ ಹಾಗೆ ಕರ್ಕೊಂಡು ನಾನು ಯಮುನೆಗೆ ಬಂದ. ಯಮುನೆಯ ತಡ ಈ ವೃಂದಾವನದ ಪರಿಸರಕ್ಕೆ ಬಂದಾಗ ನವೀನೇವ ಸ್ವರೂಪಿಣಿ, ನನಗೆ ಕುಣಿದು ಕುಪ್ಪಳಿಸುವಷ್ಟು ದೇಹದಲ್ಲಿ ಶಕ್ತಿ ಬಂತು. ಆದರೆ ಇವರಿಬ್ಬರಲ್ಲಿ ಮಾತ್ರ ಇನ್ನೂ ಯಾವುದೇ ರೀತಿಯಾದ ಚಲನವಲನ ಹುಟ್ಟುತ್ತಾ ಇಲ್ಲ. ಇದು ನನಗೆ ತುಂಬ ವ್ಯಥೆಗೆ ಕಾರಣ ಆಗಿದೆ. ಅತಃ ಶೋಚಾಮಿ ಚಾತ್ಮಾನಂ, ಈ ಕಾರಣಕ್ಕಾಗಿ ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಅವಳು ತನ್ನ ಅಳಲನ್ನು ತೋಡಿಕೊಂಡಾಗ, ಹರಿಷ್ಯಂತೆ ಕರಿಷ್ಯತಿ, ಯೋಚನೆ ಮಾಡಬೇಡ, ಭಗವಂತ ಖಂಡಿತ ನಿನ್ನ ದುಃಖಕ್ಕೆ ಪರಿಹಾರವನ್ನು ನೀಡಿಯೇ ನೀಡ್ತಾನೆ. ವೃಂದಾವನಸ್ಯ ಸಂಯೋಗಾತ್ ಪುನಸ್ತ್ವಂ ತರುಣೀನವ ಧನ್ಯಂ ವೃಂದಾವನಂ ಚೇನ ಭಕ್ತಿರ್ ನೃತ್ಯತಿ ಎತ್ಯರ್ಥ. ನಿನ್ನಿಂದಾಗಿ ಒಂದು ವಿಷಯ ಸಂಗತಿ ಅರ್ಥ ಆಯಿತು.
ವೃಂದಾವನದಲ್ಲಿ ಇನ್ನೂ ಭಕ್ತಿ ಕುಣಿದು ಕುಪ್ಪಳಿಸ್ತಾ ಇದೆ ಅಂತ ಅರ್ಥ ಆಯಿತು. ಇವರಿಗೆ ಸಮಸ್ಯೆಯನ್ನು ಪರಿಹಾರ ಹೇಗೆ ಮಾಡೋಣ ಅಂತ ಯೋಚನೆ ಮಾಡಬೇಕಾದದ್ದಿದೆ ಅಂತ ನಾರದರು ಕಲಿಯುಗದ ಪರಿಸರವನ್ನು ವರ್ಣಿಸ್ತಾ ಯತ್ಫಲಂ ನಾಸ್ತಿ ತಪಸಾ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲೋಕೇಶವ ಕೀರ್ತನಾತ್. ಕಲಿಯುಗದ ದುಸ್ಥಿತಿಯನ್ನು ನೀನು ತುಂಬ ವ್ಯಥೆಪಟ್ಟು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಕಲಿಯುಗದಲ್ಲಿ ಯೋಗದಿಂದ ತಪಸ್ಸಿನಿಂದ ಸಮಾಧಿಯಿಂದ ಪಡೆಯಬಹುದಾದಂತಹ ದಾರಿಯನ್ನು, ಸುಲಭದ ಗುರಿಯನ್ನು ಕೇಶವ ಕೀರ್ತನಾತ್, ಕೇಶವ ನಾಮವನ್ನು ನಿರಂತರ ಗಟ್ಟಿಯಾಗಿ ಉಚ್ಚರಿಸುವುದರಿಂದ ಉದ್ಧಾರ ಆಗುತ್ತೆ. ಸಮಸ್ಯೆ ಏನಾಗಿದೆ ಅಂದರೆ ಕುಕರ್ಮಾಚರಣಾತ್ ಸಾರಃ, ಕೀರ್ತನೆಗೆ ಯಾಕೆ ಬಲ ಅಂತ ನಾರದರು ಹೇಳ್ತಾ ಕೆಟ್ಟ ಕೆಟ್ಟ ಆಚರಣೆಗಳನ್ನು ವಿಕಾರಗೊಳಿಸಿ, ಅಂದರೆ ಹಬ್ಬ ಹರಿದಿನಗಳನ್ನೆಲ್ಲ ವಿಕಾರಗೊಳಿಸಿ ಪ್ರಾಕೃತಿಕತೆಯನ್ನು ಕಳೆದುಕೊಂಡು ಪದಾರ್ಥಗಳೆಲ್ಲವೂ ಕೂಡ ಅದಕ್ಕೆ ಎಷ್ಟು ಚಂದದ ಶಬ್ದ ಹಾಕಿದ್ದಾರೆ ಅಂದರೆ ಬೀಜಹೀನಾಸ್ತುಷಾ ಯಥ ಅಂತ. ಎಲ್ಲ ಸೀಡ್ಲೆಸ್ಸು. ಅದರ ವಿಕಾರ ಏನು ಅಂತ ನಮ್ಗೆ ಈಗ ಅರ್ಥ ಆಗ್ತಾ ಇಲ್ಲ. ಅದರಿಂದಾಗಿ ನಾವು ಕೃಷಿಕರಿಗೆ ಕೊಡುವಂತಹ ಸರ್ಕಾರಿ ಅಥವಾ ಯಾವುದೋ ಕಾರಣಕ್ಕೆ ಕೊಡುವ ಬೀಜ ಅದು ಮತ್ತೊಮ್ಮೆ ಅವರಿಗೆ ಬೆಳೆ ತೆಗಿಲಿಕ್ಕೆ ಬೀಜವನ್ನು ತೆಗೆದಿಟ್ಟುಕೊಂಡ್ರೆ ಉಪಯೋಗಕ್ಕೆ ಬರುವುದಿಲ್ಲ. ಈ ರೀತಿಯಾದ ವಿಕಾರಗಳಿಂದ ಕರ್ಮದ ಆಚರಣೆಯಲ್ಲಿ ಮಾಡಬೇಕಾದ ಸತ್ವಶುದ್ಧವಾದಂತಹ ಪದಾರ್ಥಗಳ ಬಳಕೆಯೇ ನಮಗೆ ಇಲ್ಲ ಅಂತ ಆಗಿಬಿಟ್ಟಿದೆ. ಇನ್ನು ಕಥಾ ಮತ್ತು ಕಥೆಯ ಸಾರವು ಹಳಸಿ ಹೋಗಿದೆ. ಯಾಕೆಂದರೆ ಕೇವಲ ಕಣಲೋಭಕ್ಕಾಗಿ ಸಂಪತ್ತು ಲಾಭ ಆಗುತ್ತೆ ಅನ್ನೋದಕ್ಕೋಸ್ಕರ ಉಪದೇಶಕರಾಗಿ ಎಲ್ಲರೂ ಸೇರಿಕೊಂಡಿದ್ದಾರೆ. ಕಥೆಯ ಸಾರ ಕೆಟ್ಟು ಹೋಗಿದೆ. ತೀರ್ಥಸಾರ ಸ್ತತೋಗತಃ, ವಿಹಾರಕ್ಕಾಗಿ ಓಡಾಡ್ತಾರೆ ಹೊರತು ಅಲ್ಲಿ ಹೋಗಿ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಹೊರತು ಅಲ್ಲಿಯ ಆಸ್ತಿಕ ಭಾವವನ್ನು ಕಳಚಿ ನಾಸ್ತಿಕತೆಯನ್ನು ಬಿತ್ತುವಂತಹ ರೌರವ ಜನಾಃ ತೇಪಿ ತತ್ರ ತಿಷ್ಠಂತಿ. ಆದ್ದರಿಂದಾಗಿ ತೀರ್ಥಸಾರ ಸ್ತತೋಗತಃ. ತಪಸ್ಸಂತೂ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಗೆ ಬಲಿಯಾದಂತಹ ಮನಸ್ಸಿನಿಂದ ತಪಸ್ಸನ್ನು ಎಷ್ಟು ಆಚರಿಸಿದರೂ ಅದು ಕೇವಲ ತಾಪವಾದೀತು ಹೊರತು ಆಗದು. ಅಂತೆಯೇ ಮನಸ್ಸಿನ ಜಯವನ್ನು ಕಳ್ಕೊಂಡದ್ರಿಂದಾಗಿ ಪಾಖಂಡಿಗಳ ಜೊತೆಗೆ ಓಡಾಡ್ತಾ ನಮ್ಮ ಮೇಲಿನ ಅವರ ಪ್ರಭಾವದಿಂದಾಗಿ ನಾವು ಮನಸ್ಸನ್ನು ಏಕಾಗ್ರಗೊಳಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲದಕ್ಕಿಂತ ದೊಡ್ಡ ಹಿನ್ನಡೆ ಯಾವುದು ಅಂದರೆ ಶಾಸ್ತ್ರ ಅನಭ್ಯಸನಾಚ್ಚೈವ ಧ್ಯಾನಯೋಗ ಫಲಂ ಗತಂ. ಶಾಸ್ತ್ರದ ಅನಭ್ಯಾಸದಿಂದಾಗಿ, ಶಾಸ್ತ್ರದ ತಿಳುವಳಿಕೆ ಇಲ್ಲದೆ ಕಣ್ಣು ಮುಚ್ಚಿ ಉಸಿರಾಡಿ ಕತ್ತಲೆಯನ್ನೇ ಚಿಂತಿಸಿ ಇಂತನ ಉಪದೇಶದ ಮಾತುಗಳನ್ನು ಕೇಳಿ ಹಾಗೇ ನಡೆಸಲಿಕ್ಕೆ ಹೋಗಿ ನಿಜವಾದ ಭಗವಂತನ ಅರಿವು ಇಲ್ಲದೆ ಮನಸ್ಸು ಬದುಕು ಹಾಳಾಗಿದೆ. ಹೀಗೆ ಹೇಳಿ ಕೊನೆಗೆ ಹಾಗಾದರೆ ಸುರರ್ಷೆ ನಿಮ್ಮನ್ನು ನೋಡಿ ಸಮಾಧಾನ ಆಯಿತು. ದೊಡ್ಡವರ ದರ್ಶನ ಆಗುವುದು ಕೂಡ ಸರ್ವಸಿದ್ಧಿಕರಂ ಪರಂ. ಬಹಳ ಕಾಲದ ಪುಣ್ಯದ ಬಲದಿಂದಾಗಿ ಇಂತಹ ದೊಡ್ಡವರ ದರ್ಶನ ಆಗುತ್ತೆ ಅಂತ ಹೇಳಿದಾಗ ನಾಮ ಸಂಕೀರ್ತನೆ ಬಗ್ಗೆ ನೀನು ಹಗುರವಾಗಿ ಯೋಚನೆ ಮಾಡಬೇಡ. ದ್ರೌಪದಿ ಚ ಪರಿತ್ರಾತ ಏನ ಕೌರವ ಕಲ್ಮಷಾತ್. ದ್ರೌಪದಿಯು ಕೂಡ ಹಾ ಕೃಷ್ಣ ದ್ವಾರಕಾವಾಸಿನ್, ನನ್ನನ್ನು ದ್ವಾರಕೆಯಲ್ಲಿರುವ ಓ ಕೃಷ್ಣನೇ ನೀನು ಕೂಡಲೇ ರಕ್ಷಣೆ ಮಾಡು ಅಂತ ಕೇಳಿಕೊಂಡ ತಕ್ಷಣ ಭಗವಂತ ಓಡಿ ಬಂದ. ಹಾಗೆ ಗೋಪಸುಂದರಿಯರೆಲ್ಲರೂ ಕೂಡ ಮರೆಯಾದ ಕೃಷ್ಣನನ್ನು ಎಲ್ಲಿದ್ದಿ ನೀನು ಅಂತ ಕೂಗಿಕೊಂಡಾಗ ಮತ್ತೆ ಸಾಕ್ಷಾನ್ ಮನ್ಮಥನಾಗಿ ಆವಿರಾಸೀತ್ ಎದುರುಗೊಂಡ ಅನ್ನೋದನ್ನು ನಾವು ಕೇಳುತ್ತೇವೆ. ಕೌನ್ ಕೆಹತಾ ಹೇ ಭಗವಾನ್ ಆತೆ ನಹಿ ತುಮ್ ದ್ರೌಪದಿ ಕೆ ಜೈಸೆ ಬುಲಾತೆ ನಹಿ. ಕೌನ್ ಕೆಹತಾ ಹೇ ಭಗವಾನ್ ಸೋತೆ ನಹಿ ತುಮ್ ಯಶೋದಾ ಮೈಯಾ ಕೆ ಜೈಸೆ ಸುಲಾತೆ ನಹಿ. ಹೀಗೆ ಒಂದು ಭಕ್ತಿಯ ಗಾನಕ್ಕೆ ಕಾರಣವಾದ ಸಾಲುಗಳೆಲ್ಲ ಇಲ್ಲಿ ಬಂದು ಹೋಗಿದೆ. ಭಗವಂತ ತಿನ್ನುವುದಿಲ್ಲ ಅಂತ ಯಾರು ಹೇಳಿದ್ದು? ಶಬರಿಯ ತನ ತಿನ್ನಿಸು. ಭಗವಂತ ಮಲಗುವುದಿಲ್ಲ ಅಂತ ಯಾರು ಹೇಳಿದ್ದು? ಯಶೋದೆಯ ಥರ ಮಲಗಿಸು. ಭಗವಂತ ಕೇಳುವುದಿಲ್ಲ ಅಂತ ಯಾರು ಹೇಳಿದ್ದು? ದ್ರೌಪದಿಯ ಥರ ಕರಿ. ಭಗವಂತ ರಕ್ಷಿಸುವುದಿಲ್ಲ ಅಂತ ಯಾರು ಹೇಳಿದ್ದು? ಪಾಂಡವರ ಥರ ನಂಬು. ಯಾವಾಗ ನಾವು ಆ ನಂಬಿಕೆಗಳಲ್ಲಿ, ಆ ಕರೆಯುವಿಕೆಯಲ್ಲಿ, ಆ ಒಂದು ಭಗವಂತನ ಆತ್ಮೀಯತೆಯಲ್ಲಿ ತೊಡಗ್ತೇವೋ ಖಂಡಿತ ಭಗವಂತ ನಾಮ ಸಂಕೀರ್ತನೆಗೆ ಕಲೌತು ಕೇವಲ ಭಕ್ತಿ ಬ್ರಹ್ಮ ಸಾಯುಜ್ಯಕಾರಿಣಿ. ಎಲ್ಲಿವರೆಗೆ ಅಂದರೆ ಭಗವಂತ ಮುಕ್ತಿಂ ದಾಸೀಂ ದದೌ ತುಭ್ಯಂ, ಮುಕ್ತಿಯನ್ನು ನಿನಗೆ ದಾಸಿಯನ್ನಾಗಿ ಕೊಟ್ಟು ಕಳುಹಿಸಿದ್ದಾನೆ. ಜ್ಞಾನ ವೈರಾಗ್ಯಗಳು ನಿನ್ನ ಮಕ್ಕಳಾಗಿ ಓಡಾಡ್ತಾ ಇದ್ದಾರೆ ಅಂತಂದರೆ ನಿನ್ನ ಮಹತ್ವ ಏನು ಅಂತ ಸಾಮಾನ್ಯರಿಗೆ ಪಕ್ಕ ಅರ್ಥ ಆಗದೇ ಇರೋ ಸಂಗತಿ. ಅದರಿಂದಾಗಿ ಎಂಥ ಪಾಪಿಯಾಗಿ ನಾನು ತಿದ್ದಿಕೊಳ್ಬೇಕು ಅಂತ ಭರವಸೆಯ ಬೆಳಕನ್ನು ಅರಸುವವನಿಗೆ ಖಂಡಿತ ನಿನ್ನ ಪ್ರವೇಶ ಆಯಿತು ಅಂತಂದರೆ ಅವನು ಭಗವಂತನ ದರ್ಶನವನ್ನು ಪಡೆದಿರ್ತಾನೆ. ಹರಿರ್ಹಿ ಸಾಧ್ಯತೆ ಭಕ್ತಿಯ ಪ್ರಮಾಣಂ ತತ್ರ ಗೋಪಿಕಾ. ಅವರಿಗೆ ಶಾಸ್ತ್ರಜ್ಞಾನ ಇರಲಿಲ್ಲ, ತಪಸ್ಸು ಇರಲಿಲ್ಲ, ವೇದಗಳು ಗೊತ್ತಿರಲಿಲ್ಲ, ಗುರುಕುಲ ಅಧ್ಯಯನ ಇರಲಿಲ್ಲ, ವಾಕ್ಯಾರ್ಥಗಳನ್ನು ಅವರು ಯಾವತ್ತೂ ಮಾಡಲಿಲ್ಲ. ಹಾಗಿದ್ದರೂ ನಾರಾಯಣನ ಜೊತೆಗೆ ಅನನ್ಯವಾದ ಬಂಧವನ್ನು ಜೋಡಿಸಿಕೊಂಡು ಬದುಕನ್ನು ಉತ್ತಮವಾಗಿ ಕಳೆದರು. ಇಂತಹ ಕಲೋಭಕ್ತಿ ಭಕ್ತ್ಯ ಕೃಷ್ಣ ಪುರಸ್ಥಿತ. ಕಲಿಯುಗದಲ್ಲಿ ಭಕ್ತಿಯೇ ಶ್ರೇಷ್ಠ. ಅವನನ್ನು ಪ್ರೀತಿಯಿಂದ ಕರೆದವರಿಗೆ ಬಾರದೇ ಇರುವಂತಹ
ಧೈರ್ಯ ಕೃಷ್ಣನಿಗೂ ಇಲ್ಲ, ಖಂಡಿತ ಅವನು ನಮ್ಮ ಮುಂದೆ ಎದುರಾಗಿಯೇ ಆಗ್ತಾನೆ ಅಂತ ಹೀಗೆ ನಾರದರು ಹೇಳಿ ಅವರು ಭಕ್ತಿ ಹೇಳ್ತಾಳೆ, ಅದೆಲ್ಲ ಸರಿ, ನಿನ್ನ ಮಾತುಗಳಿಂದ ನನಗೆ ಸಂತೋಷ ಆಯಿತು, ಆದರೆ ಈ ಸ್ಥಿತಿಯಿಂದ ನಾನು ಮಕ್ಕಳನ್ನು ಹೊರಕ್ಕೆ ತರುವುದು ಹೇಗೆ ಅನ್ನೋದು ನನಗೆ ಯೋಚನೆ ಆಗಿದೆ ಅಂತ ಹೇಳಿದಾಗ, ಆಯಿತು ನಾನೇ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಮುಖಂ ಸಂಯೋಜ್ಯ ಕರ್ಣಾಂತೆ ಶಬ್ದಂ ಉಚ್ಚೈಹಿ ಸಮುಚ್ಚರನ್ ವೇದಾಂತ ಘೋಷೈಶ್ಚ ಗೀತಾಪಾಠೈರ್ಮುಹುಹು ಬೋಧ್ಯಮಾನೋ ತದಾ ತೇನ ಕಥಂಚಿತ್ ಉತ್ಥಿತೋ ಬಲಾತ್. ವೇದಗಳನ್ನು ಹೇಳಿದರು, ವೇದಾಂತದ ಚಿಂತನೆ ನಡೆಸಿದರು, ಸೂತ್ರಗಳನ್ನು ಬೋಧಿಸಿದರು, ಗೀತಾಪಾಠವನ್ನು ಮಾಡಿದರು. ಇದೆಲ್ಲ ಮುಹುರ್ಮುಹು ಮತ್ತೆ ಮತ್ತೆ ಬೋಧ್ಯಮಾನವು ಜ್ಞಾನ ವೈರಾಗ್ಯಗಳ ಕಿವಿಯಲ್ಲಿ ಇದೆಲ್ಲವನ್ನು ಗಟ್ಟಿಯಾಗಿ ಉಲಿದರೂ ಕೂಡ ಕಥಂಚಿತ್ ಉತ್ತಿತೋ ಬಲಾತ್, ಒತ್ತಾಯ ಮಾಡಿ ಅಲ್ಲಾಡಿಸಿ ಎಚ್ಚರಾಗಿ ಪಕ್ಕಕ್ಕೆ ತಿರುಗುವಂತಾಯಿತು ಹೊರತು ಅವರಲ್ಲಿ ಆ ಕ್ರಿಯಾಶೀಲತೆ ಬರಲಿಲ್ಲ, ಜಾಡ್ಯ ತೊಲಗಲಿಲ್ಲ. ಯೋಚನೆ ಬಂತು, ಹಸಿವು, ನೀರಡಿಕೆ ಇದೆಲ್ಲ ಇದ್ದರೂ ಮತ್ತೆ ಸ್ವಾಪಪರಾಯಣು, ಮತ್ತೆ ಕಣ್ಮುಚ್ಚುತ್ತಾನೇ ಇದೆ, ನಿದ್ದೆಗೆ ಜಾರುತ್ತಾ ಇದೆ, ಮನಸ್ಸು ಔದಾಸೀನ್ಯದ ಮುದ್ದೆಯಾಗಿದೆ. ಇದರಿಂದ ಕಿಂ ವಿಧೇಯಂ ಮಯೇತಿ ಚ, ಏನು ಮಾಡಲಿ ನಾನೀಗ ಅಂತ ನಾರದರೂ ಕೂಡ ಒಂದು ಕ್ಷಣ ಯೋಚನೆ ಮಾಡಿ ಎಲ್ಲ ಕ್ಷೇತ್ರಗಳಿಗೆ, ತೀರ್ಥಗಳಿಗೆ ಅವರನ್ನು ಕರೆದೊಯ್ದು ಋಷಿಗಳಿಂದ ಬೇರೆ ಬೇರೆ ಥರದ ಬೋಧೆಗಳನ್ನೆಲ್ಲ ಕೊಡಿಸಿದರು. ತತಶ್ಚಿಂತಾತುರಸ್ಸೋತ ಬದರೀ ವನಮಾಗತಃ. ಕೊನೆಗೆ ಬದರಿಯ ಪ್ರದೇಶಕ್ಕೆ ಬಂದರು. ತಪಃಚರಾಮಿ ಚಾತ್ರೇತಿ, ಇಲ್ಲಿ ನಾನು ಸ್ವಲ್ಪ ಹೊತ್ತು ತಪಸ್ಸು ಮಾಡ್ತೇನೆ ಅಂತ ಕೂತಾಗ ಈ ಕುಮಾರರು ಎದುರಾದರು. ಕೋಟಿ ಸೂರ್ಯ ಸಮಾಭಾಸಾಹ ಅಂತಹ ಅತ್ಯಂತ ಬೆಳಕಿನ ರೂಪವೆನಿಸಿದಂತಹ ಕುಮಾರರು ಅಲ್ಲಿ ಬಂದರು. ನಾರದರು ಹೇಳ್ತಾರೆ, ಇದು ಇಷ್ಟು ನನ್ನ ದುಸ್ಥಿತಿಗೆ ಕಾರಣವಾದ ಸಂಗತಿ, ಏನು ಮಾಡಬೇಕು ಅಂತ ಹೇಳಿ. ಆಗ ನಾರದರವರನ್ನು ಸ್ತೋತ್ರ ಮಾಡ್ತಾರೆ. ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದೇನೆ ಅಂದರೆ, ನೀವು ವೈಕುಂಠಕ್ಕೆ ಆರಾಮವಾಗಿ ಪಾಸ್ ಇಟ್ಕೊಂಡು ಯಾವಾಗ ಬೇಕಾದರೂ ಓಡಾಡಿ ಬರುವವರು, ನಮಗೆ ಎಲ್ಲದನ್ನು ಮಧ್ಯದಲ್ಲಿ ಪ್ರಶ್ನೆ ಕೇಳಿ ತಡೆಯೋರಿದ್ದಾರೆ, ನಿಮಗೆ ಯಾರೂ ತಡೆಯೋರಿಲ್ಲ. ಸದಾ ವೈಕುಂಠ ನಿಲಯಾ ಹರಿಕೀರ್ತನ ತತ್ಪರಾ ಲೀಲಾಮೃತ ರಸೋನ್ಮತ್ತಾ ಕಥಾ ಮಾತ್ರೈಕ ಜೀವಿನಃ. ಭಗವಂತನ ಕಥೆಯನ್ನೇ ನಿರಂತರ ಉಚ್ಚರಿಸುತ್ತಾ ನಾಮಸ್ಮರಣೆಯ ರಸದಲ್ಲಿ ಮುಳುಗಿ ಎಲ್ಲರಲ್ಲೂ ಆ ಭಾವನೆಯನ್ನು ಬಿತ್ತುವಂತಹ ನಿಮ್ಮನ್ನೇ ಶರಣಾಗುವುದರಿಂದ ನನ್ನ ಸಮಸ್ಯೆಗೆ ಉತ್ತರ ಸಿಕ್ಕೀತು ಅಂತ ಯೋಚಿಸಿ ಈ ಜ್ಞಾನಭಕ್ತಿ ವಿರಾಗಗಳ ಜೊತೆಗೆ ನಡೆದಂತಹ ನನ್ನ ಘಟನೆಗೆ ಸರಿಯಾದ ಒಂದು ಉತ್ತರವನ್ನು ನೀವು ನೀಡಬೇಕು ಅಂತ ಕೇಳಿದಾಗ, ವೈಕುಂಠ ಸಾಧಕ ಪಂಥಾಹ, ವೈಕುಂಠದ ಕಡೆಗೆ ಸಾಧನೆಗೆ ಬೇಕಾದ ದಾರಿ ಖಂಡಿತ ಇದ್ದೇ ಇದೆ. ಭಗವಂತನ ಕಥೆಯನ್ನು ಚೆನ್ನಾಗಿ ಕೇಳುವುದರಿಂದ ಪುರುಷಃ ಪ್ರಾಯ ಭಾಗ್ಯೇನ ಲಭ್ಯತೆ. ಭಗವಂತನ ಕಥೆಯನ್ನು ಕೇಳಬೇಕು. ಯಾಕೆಂದರೆ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ತಥಾಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ತೇತು ಕರ್ಮ ವಿಸೂಚಕಾಹ. ಇವೆಲ್ಲವೂ ಕೂಡ ಕರ್ಮ ಹೇಗೆ ಮಾಡಬೇಕು ಅಂತ ಸೂಚಿಸುವಂಥವುಗಳು. ಅದರಲ್ಲಿ ಜ್ಞಾನಯಜ್ಞ ಸತ್ಕರ್ಮ ಸೂಚಕಾಹ. ಅದರಿಂದಾಗಿ ದೊಡ್ಡವರು ಹೇಳಿದಂತೆ ಅರಿವಿನ ದಾರಿಯಲ್ಲಿ ಮಕ್ಕಳನ್ನು ಮೂಡಿಸು. ಶ್ರೀಮದ್ ಭಾಗವತಾಲಾಪಃ ಸತುಗೀತ ಶುಕಾದಿಭಿ. ಶುಕಾಚಾರ್ಯರು ಹೇಳಿದಂತಹ ಅಂತೆಯೇ ಮತ್ತೆ ಅದನ್ನು ಮುಂದಿನ ತನಕ ಪಸರಿಸಿದಂತಹ ಜ್ಞಾನಿಗಳ ಭಾಗವತದ ಆಲಾಪವನ್ನು ಅವರಿಗೆ ಮಾಡಿಸಿದರೆ ಉದ್ಧಾರ ಆಗ್ತಾರೆ ಅಂತ ಹೀಗೆ ಹೇಳಿದಾಗ, ದಯವಿಟ್ಟು ನನ್ನ ಈ ಸಂದೇಹವನ್ನು ಪರಿಹರಿಸಿದ್ದು ನೀವು ಸರಿಯಾಗಿ ಬಿಡಿಸಿ ಏನು ಮಾಡಬೇಕು ಅಂತ ಹೇಳಿ, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ಇದನ್ನು ನೀವು ಹೇಳಿ. ಯಾಕೆ ಅದರಿಂದನೇ ಹೇಳ್ತಾ ಇದ್ದೀರಿ? ಇನ್ನೂ ಬೇಕಾದಷ್ಟು ಈ ಹಿಂದಿನವರೆಲ್ಲ ತಪಸ್ಸು ಮಾಡಿ ಗೆದ್ದವರು ಇದ್ದಾರಲ್ಲ, ಈ ಕಥೆಯ ಮಹತ್ವ ಏನು ಅಂತ ಕೇಳಿದಾಗ, ಸರಿ ತುಪ್ಪ ತಿನ್ನಬೇಕು ಅಂತ ಹೇಳಿದವನಿಗೆ ನೀವು ಹಾಲು ಕೊಟ್ಟು ಈ ಹಾಲಿನ ಪ್ರತಿ ಕಣದಲ್ಲೂ ತುಪ್ಪ ಇದೆ ಅಂತ ಹೇಳಿದರೆ ಅವನಿಗೆ ಹಾಲಿನ ನಿಜವಾದ ರುಚಿಯೂ ಸಿಗೋದಿಲ್ಲ, ತುಪ್ಪದ ನಿಜವಾದ ಪರಿಣಾಮ ಉಂಟಾಗುವುದಿಲ್ಲ, ರುಚಿಯೂ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಹಾಲನ್ನು ಕಾಯಿಸಿ ಅದನ್ನು ತಣ್ಣಗಾಗಿಸಿ ಅದನ್ನು ಇಂಥದ್ದೇ ನಕ್ಷತ್ರದಲ್ಲಿ ಹೀಗೆ ಕಾಯಿಸಿ ಹೀಗೆ ತರಬೇಕು ಅಂತ ಇಷ್ಟೆಲ್ಲ ವಿಧಾನ ಇದೆ. ಅಂತಹ ರೀತಿಯಲ್ಲಿ ಅದನ್ನು ಕಾಯಿಸಿದ ಬಳಿಕ ಹೆಪ್ಪು ಹಾಕಿ ಕಡೆದು ಮಥಿಸಿದ ಹೊತ್ತಿನಲ್ಲಿ ಹುಟ್ಟಿದ ಬೆಣ್ಣೆಯನ್ನು ಕಾಸಿದಾಗ ಬರುವ ತುಪ್ಪವನ್ನು ಕೊಟ್ಟರೆ ಪೃಥಗ್ಭೂತಾಚ ಸಾ ಮಿಷ್ಟ. ಹೀಗೆ ಇಕ್ಷೂಣಾಂ, ಈ ಇಕ್ಷುದಂಡದ ಕಬ್ಬಿನ ಜಲ್ಲೆಯಲ್ಲಿ ಸಕ್ಕರೆಯ ರುಚಿ ಇದೆ, ಆದರೆ ಅದು ಗಂಟುಗಳ ಮಧ್ಯೆ ಆ ಚಗಟೆಯ ಮಧ್ಯದಲ್ಲಿ ಅದನ್ನು ಆಸ್ವಾದನೆ ಮಾಡೋದು ಕಷ್ಟ ಆಗುತ್ತೆ ಅಂತ ಹಿಂಡಿ ತೆಗೆದಾಗ ಕುಡಿಯುವಾಗ ಏನು ಆನಂದ ಇದೆಯೋ ಆ ಆನಂದದಂತೆ ಶ್ರೀಮದ್ ಭಾಗವತಿ ಕಥಾ ಪೃಥಗ್ಭೂತಾಚ ಸಾ ಮಿಷ್ಟ. ಅದು ಅತ್ಯಂತ ಮಿಷ್ಟಾನ್ನ. ಮಿಷ್ಟ ಅಂತಂದರೆ ಅತ್ಯಂತ ರುಚಿಯಾದದ್ದು, ಆರೋಗ್ಯಕ್ಕೂ ಹಿತ, ದೇಹಕ್ಕೂ ಹಿತ, ಮನಸ್ಸಿಗೂ ಹಿತ. ಅಂತಹ ರುಚಿಯಾದ ಪದಾರ್ಥ ಎನ್ನುವಂತೆ ಭಾಗವತ ಅನ್ನೋದು ಸಮಸ್ತ ಶಾಸ್ತ್ರ ಪುರಾಣಗಳ ಅನೇಕ ಚಿಂತನೆಗಳ ರಸವತ್ತಾದ ಸಾರ ಇದು. ಇದನ್ನು ನೀನು ಹೇಳುವುದರಿಂದ ಖಂಡಿತ ಬದಲಾಗುತ್ತೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಇದು ಚತುರ್ಮುಖನಿಂದಲೂ ಕೂಡ ಉಪದಿಷ್ಟವಾದದ್ದು.
ಭಕ್ತಿಜ್ಞಾನ ವಿರಾಗಾಣಾಂ ಸ್ಥಾಪನಾಯ ಪ್ರಕಾಶಿತಂ, ಭಕ್ತಿಜ್ಞಾನಗಳ ಸ್ಥಾಪನೆಗೋಸ್ಕರ ಹುಟ್ಟಿ ಬಂದದ್ದು ಅಂತ ಹೀಗೆ ಹೇಳಿದಾಗ ನಾರದರು ಹೇಳ್ತಾರೆ, ನಿಜವಾಗಿ ಇದು ದೊಡ್ಡ ಭಾಗ್ಯ. ನಿಮ್ಮಂಥ ದೊಡ್ಡವರ ಸಂದರ್ಶನದಿಂದಲೇ ಅಜ್ಞಾನಕ್ಕೆ ಕಾರಣವಾದಂತಹ ಎಲ್ಲ ಮೋಹಗಳು, ಮದಗಳು, ಅಂಧತೆಗಳು ಎಲ್ಲವೂ ದೂರವಾಗಿ ನಿಮ್ಮಂಥವರ ಸಂದರ್ಶನದಿಂದಾಗಿ ಜ್ಞಾನದ ರಕ್ಷಣೆ ನಮಗೆ ಒದಗಿ ಬಂತು ಅಂತ ಜ್ಞಾನಯಜ್ಞಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದರು. ಆ ಜ್ಞಾನದ ವ್ಯವಸ್ಥೆಯಲ್ಲಿ ಅಲ್ಲಿ ಹೇಳುತ್ತಾರೆ, ಭೃಗು, ವಸಿಷ್ಠ, ಚವನ, ಗೌತಮ, ಮೇಧಾತಿಥಿ, ದೇವರಾತ, ಭೃಗುರಾಮ, ವಿಶ್ವಾಮಿತ್ರ, ಶಾಕಲ, ಮೃಕಂಡು ಪುತ್ರರಾದ ಮಾರ್ಕಂಡೇಯರು, ಪಿಪ್ಪಲಾದ, ಅತ್ರಿ, ವ್ಯಾಸರು, ಪರಾಶರರು, ಶುಕ, ಜಾಜಲಿ, ಜಹ್ನು ಮೊದಲಾದ ಎಲ್ಲ ಋಷಿಗಳು ನಾರದರು ಕತೆ ಹೇಳ್ತಾರೆ ಅಂತ ಗೊತ್ತಾದ ತಕ್ಷಣ ಓಡಿ ಬಂದ್ರಂತೆ. ದೇವತೆಗಳು ಬಂದರು, ಋಷಿಗಳು ಬಂದರು. ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತಾರಲ್ಲಿ, ವೇದಾಂತಾನಿ ಚ ವೇದಾಶ್ಚ ಮಂತ್ರಾಹ ತಂತ್ರಾಶ್ಚ ಸಮೂರ್ತಯ ದಶಸಪ್ತ ಪುರಾಣಾನಿ ಷಟ್ಶಾಸ್ತ್ರಾಣಿ ತಥಾ ಆಯಯು. ಅಲ್ಲಿ ವೇದಗಳ ಅಭಿಮಾನಿ ದೇವತೆಗಳು, ವೇದಾಂತದ ಅಭಿಮಾನಿ ದೇವತೆಗಳು, ಮಂತ್ರಗಳ ದೇವತೆಗಳು, ತಂತ್ರಗಳ ದೇವತೆಗಳು ಇವೆಲ್ಲ ಮೂರ್ತಿವೆತ್ತು ದಶಸಪ್ತ 17 ಪುರಾಣಗಳ ಎಲ್ಲ ದೇವತಾ ಶಕ್ತಿಗಳು ಅಲ್ಲಿಗೆ ಬಂದು, ಅಂತೆಯೇ ಗಂಗಾದಿ ಸಕಲ ತೀರ್ಥಾಭಿಮಾನಿಗಳು ನೆಲೆಸಿ ನಾವು ಕೂಡ ಈ ಕ್ಷೇತ್ರದ ನೆಲೆಯಲ್ಲಿ ನಿಂತು ಭಾಗವತದ ಕಥೆಯನ್ನು ಕೇಳಬೇಕು ಅಂತ ಬಂದವು ಅಂತ. ಇದರೆಲ್ಲದರ ಅಭಿಪ್ರಾಯ, ಅವು ಎಲ್ಲ ಕೇಳುವುದರ ಅಂಶವನ್ನು ಇವರೆಲ್ಲ ನಿಂತು ನಮಗೆ ಬೆಂಬಲಿಸ್ತಾರೆ ಅಂತ. ಆ ಕಥೆ ನಡೀತಾ ಇದೆ ಅಂದರೆ ಹೇಗೆ ರಾಮ ಕೀರ್ತನೆ ಆಗುವಾಗ ಹನುಮಂತ ಬಂದು ನಿಲ್ತೇನೆ ಅಂತ ಹೇಳಿದ್ದು ಅದು ಕೇವಲ ಬಾಯಿ ಮಾತಿನ ಸಂಗತಿಯಲ್ಲ, ನಿಜವಾಗ್ಲೂ ಅಲ್ಲಿ ಪ್ರಾಮಾಣಿಕವಾದ ಮನಸ್ಸಿನ ಪ್ರೀತಿಯಲ್ಲಿ ಭಗವಂತನನ್ನು ಕರೆದದ್ದು ಹೌದಾದರೆ ದೇವತೆಗಳು, ಋಷಿಗಳು, ಅಂತೆಯೇ ಎಲ್ಲ ವೇದಾಂತ ಚಿಂತನೆಯನ್ನು ನಡೆಸಲಿಕ್ಕೆ ಸಹಾಯ ಮಾಡುವಂತಹ ದೇವತಾ ಶಕ್ತಿಗಳು ಅಲ್ಲಿ ಬಂದೇ ನಿಲ್ತಾವೆ. ಹಾಗೆ ಎಲ್ಲರೂ ಬಂದರು. ಸ್ವತಃ ಕುಮಾರರಾದಂತಹ ಸನಕರ ಸನಂದನ ಸನತ್ಕುಮಾರ ಸನತ್ಸುಜಾತರು ಅಲ್ಲಿ ನಿಷೇಧು ಕೃಷ್ಣ ತತ್ಪರಾಹ, ಕೃಷ್ಣನನ್ನೇ ನಿರಂತರವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ನೆಲೆಸಿದರು. ಹೀಗೆ ವೇದೋಪನಿಷತಃ ಅನ್ಯತ್ರ ತೀರ್ಥಾನಿ ಸ್ತ್ರೀಯ ಅನ್ಯತಃ ಜಯಶಬ್ದೋ ನಮಃಶಬ್ದ ಶಂಖಶಬ್ದಸ್ತಥೈವ ಚ. ಈ ಭಾಗವತದ ಕಥೆಯನ್ನು ಕೇಳಿ ಮುಗಿಸುವಾಗ ಜಯಘೋಷ ಆಯಿತಂತೆ. ದೇವತೆಗಳೆಲ್ಲ ಎಲ್ಲರಿಗೆ ಕೇಳುವ ಹಾಗೆ ಇದು ನಿಜವಾಗಿ ಕಥೆಯನ್ನು ಕೇಳುವ ವಿಧಾನ ಅಂತ ಹೀಗೆ ಸಂತೋಷಪಟ್ಟರು. ಇಷ್ಟಾಗುವಾಗ ಅಲ್ಲಿಯ ತನಕ ಮುದಿತನದಿಂದ ಬಿದ್ದಿದ್ದ 2 ಮಕ್ಕಳಲ್ಲಿ ಚೇತನ ಹುಟ್ಟಿತು. ಮೈಯಲ್ಲಿ ಎಲ್ಲ ಕಡೆಯಲ್ಲೂ ಜಾಡ್ಯ ಹೋಗಿ ಕ್ರಿಯಾಶೀಲತೆ ವ್ಯಕ್ತವಾಯಿತು. ಅದರಿಂದಾಗಿ ಸದಾಸೇವ್ಯ ಶ್ರೀಮದ್ ಭಾಗವತಿ ಕಥಾ. ಎಷ್ಟು ಮಾತ್ರಕ್ಕೂ ಈ ಕಥೆಯನ್ನು ವ್ಯಾಸರು ಈ ಮಾತುಗಳನ್ನು ಒತ್ತಿ ಒತ್ತಿ ಸತ್ಯಂ ಸತ್ಯಂ ವದಾಮ್ಯಹಂ ಈ ಮಾತುಗಳೆಲ್ಲ ಎಲ್ಲೆಲ್ಲಿ ಬರ್ತಾವೋ ಅದಕ್ಕೆ ಮಹತ್ವ ಇದೆ ಅಂತ ಅರ್ಥ. ನಾವು ಒಬ್ಬರನ್ನು ಮನೆಗೆ ಬನ್ನಿ ಅಂತ ಕರೆಯುವಾಗ ಬರಲೇಬೇಕು, ಖಂಡಿತ ಬರಬೇಕು. ನೀವು ಬರದೆ ನಾವು ಊಟಕ್ಕೆ ಕೂಡುವುದಿಲ್ಲ. ಅದರ ಅಭಿಪ್ರಾಯ ನೀವು ಬರದೇ ಇದ್ರೂ ಆಗುತ್ತೆ ಅಂತಲ್ಲ. ಕೆಲವೊಮ್ಮೆ ಬನ್ನಿ, ನಮ್ಗೆ ಈಗೆಲ್ಲ ಸ್ವಲ್ಪ ಹಾಗೆ ಆಗಿದೆ, ನೀವು ಬಂದರೂ ಸಂತೋಷ, ಬಾರದೇ ಇದ್ದರೆ ಮತ್ತೂ ಸಂತೋಷ ಅಂತ. ಯಾಕೆಂದರೆ ಬಂದರೆ ಸಮಸ್ಯೆ ಆಗುತ್ತೆ ಮನೆಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಅಂತ, ಅಥವಾ ಕಾರ್ಯಕ್ರಮ ನಿರ್ವಹಣೆ ಮಾಡಲಿಕ್ಕೆ ಅಂತ. ಹಾಗಲ್ಲ ಇದು ಹೇಳ್ತಾ ಇರೋದು. ಸದಾಸೇವ್ಯ ಇದು ಮಾಡಲೇಬೇಕಾದ ಕರ್ತವ್ಯ. ಯಾಕೆಂದರೆ ಆ ರೀತಿ ಕಥೆಯನ್ನು ಕೇಳೋದ್ರಿಂದ ಹಾಗಂದ್ರೆ ವೇದ ಪುರಾಣ ಇತ್ಯಾದಿಗಳ ಅಧ್ಯಯನ ಬೇಡವಾ ಅಂತಂದರೆ, ಇದು ಕೇಳಿದ ಮೇಲೆ ತನ್ನಿಂದ ತಾನು ಅವನ ಮನಸ್ಸಿನಲ್ಲಿ ಪಕ್ವತೆ ಹುಟ್ಟಿದಾಗ ಇದಕ್ಕಿಂತ ಹೆಚ್ಚು ಸ್ವಾರಸ್ಯಕರವಾದ ಸಂಗತಿಯನ್ನು ತಿಳಿಯುವತ್ತು ಅವನ ಮನಸ್ಸು ನೆಲೆಗೊಳ್ಳುತ್ತೆ. ಒಂದೇ ಸರ್ತಿಗೆ ಕಬ್ಬಿನ ಜಲ್ಲೆಯನ್ನೇ ಕೊಟ್ಟರೆ ಅವನಿಗೆ ಅದನ್ನು ಕಚ್ಚಲಿಕ್ಕೆ ಗೊತ್ತಿಲ್ಲ, ಕಷ್ಟಪಡ್ತಾನೆ. ರಸ ಹಿಂಡಿ ಒಮ್ಮೆ ಕುಡಿಸಿದ ಮೇಲೆ ಇದರ ನಿಜವಾದ ರುಚಿ ಗೊತ್ತಾಗ ನೀನು ಕಬ್ಬಿನ ಜಲ್ಲೆ ತೆಗೆದು ಕುಡಿದ್ರೆ ಅದರ ಕಬ್ಬಿನ ಜಲ್ಲೆಯನ್ನು ಜಗದು ತೆಗೆಯುವಾಗ ನಾಲಿಗೆಗೂ ಒಂದು ರುಚಿ ಇದೆ, ಅದನ್ನು ಹಿಂಡಿ ತೆಗೆಯುವಾಗ ಹಲ್ಲಿಗೂ ಒಂದು ಶುಚಿತ್ವ, ಕ್ಲೀನಿಂಗ್ ಪ್ರೊಸೆಸ್ ತಾನಾಗಿ ಆಗುತ್ತೆ. ಮತ್ತು ದೇಹದ ಆರೋಗ್ಯಕ್ಕೂ ಅದು ರಸದ ಜೊತೆಗೆ. ಹಾಗೇ ರಸ ಕುಡಿಯುವುದನ್ನೇ ತಪ್ಪು ಅಂತಾರೆ ಒಂದೊಂದು ಸಲ, ನಾಲಿಗೆಯ ಸಲೈವ ಜೊತೆಗೆ ಸೇರಿ ಹೋಗಬೇಕು ಅಂತ. ಹಾಗೆ ಈ ಕಥೆಗಳನ್ನು ಕೇಳಿದ ಮೇಲೆ ಅದು ಮೂಲ ಋಷಿಗಳ ತಪಸ್ಸಿನ ಫಲದಿಂದ ಬಂದಂತಹ ಮಂತ್ರಗಳು, ಅವರು ಹೇಗೆ ತಪಸ್ಸಿದ್ಧಿಯನ್ನು ಪಡೆದಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಮಂತ್ರಗಳನ್ನು ಸ್ವೀಕರಿಸುವಾಗ ಅದರ ಫಲ ಹೆಚ್ಚಾಗುತ್ತೆ, ಅದು ತಾಕತ್ತೆ ಹೆಚ್ಚು ತುಂಬಿಕೊಳ್ಳುತ್ತೆ. ಇದು ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೂಪ ಬ್ರಹ್ಮಯೇತ್. ನಮಗೆ ಕನ್ನಡದಲ್ಲಿ ಹಾಕಿಕೊಟ್ಟ ದಾಸರ ಪದ್ಯ ಅದು ಮೆಟ್ಟಿಲು. ಅದೇ ರೀತಿ ವ್ಯಾಸರು ಹಾಕಿಕೊಟ್ಟ ಭಾರತ ಮತ್ತೆ ಮೆಟ್ಟಿಲು. ಅದರಿಂದ ವೇದಕ್ಕೆ ಹೋಗಬೇಕಾದದ್ದು ಮುಂದಿನ ಕೊನೆಯ ಗುರಿ, ಅದು ಒಂದು ಮೆಟ್ಟಿಲು. ಅಲ್ಲಿಂದ ಹೋಗಬೇಕಾದ ಗುರಿ ಭಗವಂತ. ಹೀಗೆ ನಮಗೆ ಇದು ಸಾಕು, ಇಲ್ಲಿ ಉಳಿದದ್ದೆಲ್ಲ ಬೇಡ ಅಂತ ಅರ್ಥ ಅಲ್ಲ. ನಾವು ಒಂದೇ ಜನ್ಮದಲ್ಲಿ ಓದಿ ಮುಗಿಸುವಂತಹದ್ದಲ್ಲ. ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮದಲ್ಲಿ ಸಿದ್ಧಿಯನ್ನು ಪಡೆಯುವುದಕ್ಕಾಗಿ ಮಾಡುವ ಸಾಧನೆಯ ದಾರಿಯಲ್ಲಿ ಈ ಉಪಾಸನೆ ಅನ್ನೋದು ಮುಖ್ಯ ಅಂತ ಈ ಭಾಗವತದ ಮಹಾತ್ಮ್ಯದ ಕಥೆಯನ್ನು ಹೇಳಿ ಅಂಥದ್ದೇ ಮತ್ತು 2-3 ಕಥೆಗಳನ್ನು ಹೇಳ್ತಾರೆ. ಅದರಲ್ಲೊಬ್ಬ ದುಂದುಲಿ ಎನ್ನುವ ಒಂದು ಹೆಣ್ಣುಮಗಳು ಆತ್ಮದೇವ ಅನ್ನುವ ಹೆಂಡತಿಯಾಗಿ ತುಂಬ ಕಠೋರ ಹೆಣ್ಣುಮಗಳಾಗಿ ಬದುಕಿರ್ತಾಳೆ. ಅವನಿಗೆ ಮಕ್ಕಳಾಗಿರುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಎಲ್ಲ ಋಷಿಗಳನ್ನು ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನು ಪರ್ಯಟನೆ ಮಾಡುವಾಗ ಒಬ್ಬ ಸನ್ಯಾಸಿ ಸಿಕ್ಕಿ ಈ ಹಣ್ಣನ್ನು ಕೊಡು ಅಂತ ಕೊಡ್ತಾನೆ. ಅವಳು ಅದನ್ನು ತಾನು ತಿನ್ನದೆ
ತನ್ನ ತಂಗಿಯ ಮಗುವನ್ನು ತನ್ನ ಮಗು ಅಂತ ತಗೊಂಡು ಬಂದು ತೋರಿಸಿ ಎದೆಯಲ್ಲಿ ಹಾಲಿಲ್ಲ ಅಂತ ಅವಳನ್ನೇ ಕರೆದಿಟ್ಟು ಪೋಷಿಸ್ತಾಳೆ. ಅಂದರೆ ಮಗುವನ್ನು ಇವತ್ತಿನ ನಾನು ಆ ಕಥೆಯನ್ನು ವಿಸ್ತಾರ ಮಾಡಿದರೆ ತುಂಬ ಇದೆ. ಇವತ್ತಿನ ಹೆಣ್ಣುಮಕ್ಕಳ ಯೋಚನೆ, ಯಾರು ಹೆರುತ್ತಾರೆ, ಯಾರು ಕಷ್ಟಪಡ್ತಾರೆ, ಆ ಮಕ್ಕಳ ಅಳುವುದನ್ನು ನೋಡ್ಕೊಳ್ಳೋದು ಯಾರು, ಎಲ್ಲ ಈ ಮಾತುಗಳನ್ನು ಅವಳು ಹೇಳುತ್ತಾಳೆ. ಇದೆಲ್ಲ ನಂಗೆ ಕಷ್ಟ ಸಾಧ್ಯ, ಇದೆಲ್ಲ ಬೇಡ, ನನಗಿದು ಯಾವುದೂ ಅಗತ್ಯ ಇಲ್ಲ, ಅವನಿಗೆ ಮಗು ಬೇಕು ಅನ್ನೋದಕ್ಕೋಸ್ಕರ ಒಂದು ಮಗುವನ್ನು ಅಡ್ಯಾಪ್ಟ್ ಮಾಡಿಕೊಂಡ್ರೆ ಮುಗಿದೋಯ್ತು, ಅದರಿಂದಾಗಿ ಅಲ್ಲಿಂದಲೇ ಸುಖ ಆಗುತ್ತೆ ಅಂತ ಭಾವಿಸಿ ಹೀಗೆ ಮಾತಾಡಿದ ಅವಳು ಕೊನೆಗೆ ಆ ಮಗು ಅವಳ ಸಂಪರ್ಕ ಇಲ್ಲದೇ ಇರುವುದರಿಂದ ತಾಯಿಯ ಮೇಲೂ ಗೌರವವಿಲ್ಲ, ತಂದೆಯ ಮೇಲೂ ಗೌರವವಿಲ್ಲ ಅಂತ ದುಂದುಕಾರಿ, ಆ ಶಬ್ದವೇ ಹೇಳುವಾಗ ದುಂದು ವೆಚ್ಚದಿಂದಲೇ ಬದುಕಿ ಮನೆಯ ತಂದೆ ತಾಯಿಗಳ ಮರ್ಯಾದೆಯನ್ನು ತೆಗಿತಾನೆ. ಕೊನೆಗೆ ತಂದೆ ತೀರ್ಥಯಾಟನೆಗೆ ಹೋಗಿ ಮನೆ ಬಿಟ್ಟೇ ಹೊರಟು ಹೋಗ್ತಾನೆ, ತಾಯಿ ಬಾವಿಗೆ ಹಾರಿ ಸಾಯ್ತಾಳೆ. ಇವನು ಅನೇಕ ದುಷ್ಟ ಸ್ತ್ರೀಯರನ್ನು ಮನೆಯಲ್ಲಿ ಇಟ್ಟುಕೊಂಡು ವಿಕಾರವಾಗಿ ಬದುಕಿ ಸಂಪತ್ತೆಲ್ಲ ಕಳೆದುಕೊಂಡು ಯಾವುದೋ ಕಳ್ಳತನಕ್ಕೆ ಇಳಿದಾಗ ರಾಜರಿಂದ ಸಿಕ್ಕಿ ಹಾಕಿಕೊಳ್ತೆ ಎನ್ನುವ ಭಯಕ್ಕೆ ಅವನನ್ನು ಹಗ್ಗದಲ್ಲಿ ಹಿಡಿದು ಕೊಲ್ತಾರೆ. ಆದರೆ ಸಾಯುವುದಿಲ್ಲ ಅಂತ ಹೇಳಿ ಒಂದು ಬೆಂಕಿಯ ಚಿತೆಯನ್ನು ಮಾಡಿ ಅದರಲ್ಲಿ ಕೆಂಡದಲ್ಲಿ ಅವನನ್ನು ಮುಚ್ಚಿಟ್ಟು ಕೊಲ್ತಾರೆ. ಹಾಗೆ ಅವನನ್ನು ಸುಟ್ಟು ಕೊನೆಗೆ ಬೂದಿ ಮಾಡಿ ಅಲ್ಲಿ ಅವನ ದುಡ್ಡನ್ನೆಲ್ಲ ತೆಗೆದುಕೊಂಡು ಹೋದ ಮೇಲೆ ಈ ಫಲವನ್ನು ಕೊಟ್ಟದ್ದಿತ್ತಲ್ವ, ಅದು ಅವಳು ಹಸುವಿಗೆ ಹಾಕಿಬಿಟ್ಟಿರ್ತಾಳೆ ಮನೆಯಲ್ಲಿ. ಆ ಮನೆಯಲ್ಲಿ ಆ ಹಸುವು ಕರು ಹಾಕದೇ ಇತ್ತು ಅಂತ ಅವನಿಗೆ ವ್ಯಥೆ ಇತ್ತು. ಆದರೆ ಆ ಮಗು ಆ ಫಲ ಆ ಹಸುವಿನಲ್ಲಿ ಒಂದು ಮಗುವನ್ನು ಹೆರುತ್ತೆ. ಆ ಮಗುವನ್ನು ನೋಡಿಕೊಳ್ಳದೆ ಅದನ್ನು ಹಟ್ಟಿಯಲ್ಲೇ ಬೆಳೆಸಿ ದೂರ ಮಾಡಿಟ್ಟಿರ್ತಾರೆ. ಆದರೆ ಆ ಮಗು ಬಹಳ ದೈವಿಕವಾಗಿ ಬೆಳೆದು ಕೊನೆಗೆ ಅದು ತೀರ್ಥಯಾತ್ರೆಗೆ ಹೊರಟೋಗ್ತಾನೆ. ಈ ಅಣ್ಣನ ವ್ಯವಸ್ಥೆಯನ್ನು ತಡೆಯಲಿಕ್ಕಾಗದೆ ತೀರ್ಥಯಾತ್ರೆ ಹೋಗ್ತಾನೆ. ವಾಪಸ್ ಬಂದಾಗ ಮನೆಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾಗಿ ಸತ್ತು ಹೋಗಿದ್ದಾನೆ ಅಂತ ಅನ್ನುವ ಸುದ್ದಿ ಗೊತ್ತಾಗಿ ದುಂದುಕಾರಿಗೆ ಒಂದು ಶ್ರಾದ್ದ ಹಾಕ್ತಾನೆ. ಇಷ್ಟಾದರೂ ಮನೆಯಲ್ಲಿ ಅವನು ಬಂದು ಜವಾಬ್ದಾರಿ ನಡೆಸಬೇಕು ಅನ್ನೋದಕ್ಕೋಸ್ಕರ ಕೂತ್ರೆ ಮನೆಯಲ್ಲಿ ಇದ್ದಕ್ಕಿದ್ದಾಗ ಒಂದು ಎತ್ತು ಕಾಣಿಸೋದು, ಎತ್ತಿನ ಮೇಲೆ ಯಮ ಕಾಣಿಸೋದು, ಯಮನ ಹೋಗಿ ಅದು ಇನ್ನೇನೇನೋ ವಿಕಾರವಾದ ಭೂತವಾಗುವುದು. ಹೀಗೆ ಬಗೆ ಬಗೆಯ ರೂಪವನ್ನು ತೋರಿಸಿದಾಗ ನೀನು ಯಾರು ಅಂತ ಹೇಳು ಅಂತ ಒತ್ತಾಯ ಮಾಡಿ ಕೇಳಿದಾಗ ಅದು ಹೇಳುತ್ತೆ, ನಾನು ನಿನ್ನ ಅಣ್ಣ ದುಂದುಕಾರಿ, ನನ್ನನ್ನು ಏನಾದರೂ ಮಾಡಿ ರಕ್ಷಿಸಿ, ನಿನ್ನಗೂ ನಾನು ಶ್ರದ್ಧಾಪೂರ್ವಕವಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದ್ದೇನೆ, ನಾರಾಯಣ ಬಲಿ ಹಾಕಿದ್ದೇನೆ, ಆದರೂ ಯಾಕೆ ಈ ರೀತಿ ಇದೆ ಅಂತ. ಇಲ್ಲ, ನಾನು ಮಾಡಿದ ಅನಾಚಾರಗಳಿಗೆ ಶಬ್ದಗಳಿಲ್ಲ, ಅಷ್ಟು ದೊಡ್ಡ ಅನಾಚಾರ ಮಾಡಿದ್ದೇನೆ, ನನ್ನನ್ನು ಏನಾದರೂ ಮಾಡಿ ಬದುಕಿಸು. ಅವನು ಆ ವಿಕಾರವನ್ನು ಹೇಳುತ್ತಾನೆ, ನನಗೆ ಆಗ್ತಾ ಇಲ್ಲ ಈ ಶರೀರದಲ್ಲಿ ಕೂರಲಿಕ್ಕೆ, ಪ್ರತಿ ಕ್ಷಣವೂ ವ್ಯಥೆಯಲ್ಲಿ ಪ್ರೇತದ ಶರೀರದಲ್ಲಿ ದುಃಖಮಯವಾದಂತಹ ಕ್ಷಣಗಳನ್ನು ಕಳೀಲಿಕ್ಕೆ ಎಲ್ಲರೂ ಮಾಡ್ತಾ ಇರುವ ತಪ್ಪು ಕೆಲಸ ನೋಡಿದಾಗ ಮಾಡಬೇಡಿ ಮಾಡಬೇಡಿ ಅಂತ ಹೇಳಬೇಕು, ಕೂಗಬೇಕು ಅಂತ ಅನಿಸುತ್ತೆ, ನನಗೆ ಆಗ್ತಾ ಇಲ್ಲ, ನಾನು ಒದ್ದಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಗೋಕರ್ಣ ಮತ್ತೆ ಎಲ್ಲ ಕಡೆಗೆ ಹೋಗಿ, ಗೋಕರ್ಣ ಅಂತ ಹೆಸರು ಯಾಕೆಂದರೆ ಅವನು ಹುಟ್ಟಿದಾಗ ಅವನ ಕಿವಿ ಗೋವಿನ ಕರ್ಣದ ಹಾಗೆ ಇತ್ತು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಕೊನೆಗೆ ಅವನು ಎಲ್ಲ ಕಡೆಗೂ ಹೋಗ್ತಾ ಹೋಗ್ತಾ ಯಾರ ಹತ್ರ ಕೇಳಿದ್ರು ಸರಿಯಾಗಿ ಅದಕ್ಕೆ ಉತ್ತರ ಸಿಗುವುದಿಲ್ಲ. ಕೊನೆಗೆ ಸೂರ್ಯನನ್ನು ತಪಸ್ಸು ಮಾಡಿ ಅವನು ಆದರೂ ಒಲಿಲಿಲ್ಲ ಅಂತ ಅಂದಾಗ ಹಠ ಹಿಡಿದು ತನ್ನ ಮನೋಬಲದಿಂದ ಸೂರ್ಯನ ವೇಗವನ್ನೇ ನಾನು ತಡೀತೇನೆ, ಇವತ್ತು ಸೂರ್ಯಾಸ್ತ ಆಗಲೇಬಾರದು, ನನಗೆ ಮೊದಲು ಉತ್ತರ ಸಿಗಬೇಕು ಅಂತ ಹಠ ಮಾಡ್ತಾನೆ. ಆವಾಗ ಅವನಿಂದ ಉಪದೇಶವನ್ನು ಪಡೆದು ಭಾಗವತದ ಕಥೆಯನ್ನು ನೀನು ಹೇಳು, ಇದರಿಂದ ಅವನಿಗೆ ಉದ್ಧಾರ ಆಗುತ್ತೆ ಅಂತ ಹೇಳಿದಾಗ ಭಾಗವತದ ಕಥೆ ಹೇಳ್ತಾರಂತೆ, ಗೋಕರ್ಣ ಹೇಳ್ತಾರಂತೆ ಅಂತ ಗೊತ್ತಾದಾಗಲೇ ಇಲ್ಲೂ ಅದೇ ಥರ ಎಲ್ಲ ಕಡೆಯ ಅದೃಶ್ಯ ರೂಪದಲ್ಲಿ ಋಷಿಗಳು ದೇವತೆಗಳೆಲ್ಲ ಬಂದು ಅಲ್ಲಿ ನೆಲೆಸ್ತಾರೆ. ನೆಲೆಸಿ ಅವನು ಆ ಪ್ರೇತ ಏನು ಮಾಡುತ್ತೆ ಅಂದರೆ ಆ ಮನೆಯಲ್ಲಿ ಕಟ್ಟಿದ್ದ ಬಿದಿರಿನಲ್ಲಿ 7 ಗಂಟುಗಳಲ್ಲಿ ಸೇರಿಕೊಂಡು ಬಿದಿರಿನಲ್ಲಿ ಸೇರಿಕೊಂಡು ಕೂತಿರ್ತಾನೆ. ಅಲ್ಲೇ ಆವಾಹನೆ ಮಾಡಿ ನಿಲ್ಲಿಸಿರ್ತಾರೆ. ಒಂದೊಂದು ದಿವಸದ ಕಥೆಯನ್ನು ಕೇಳ್ತಾ 7 ದಿವಸಗಳೆಲ್ಲ ಸಪ್ತಾಹ ನಿಜವಾಗಿ ಮಾಡಬೇಕಾದ ಕ್ರಮ ಹೇಳುವ ರೀತಿಯೇ ಬೇರೆ. ನಾವು ಸಪ್ತ ಗಂಟೆ ಮಾಡಿ ಸಪ್ತಾಹ ಅಂತ ಹೆಸರು ಕೊಡ್ತೇವೆ. ಅದು ಸಪ್ತಾಹ ಅಂದರೆ ನಿಜವಾಗಿ ಇಡೀ ದಿವಸ, ಮಧ್ಯದಲ್ಲಿ ವಿಶ್ರಾಂತಿಯ ಲೆಕ್ಕ ಇಲ್ಲ ಅಲ್ಲಿ. ಆದರೆ ಆಗುವುದಿಲ್ಲ, ಸರಿ, ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಮಧ್ಯದಲ್ಲಿ ಆಹಾರ ಸೇವನೆ ಮಾಡದೆ ಅಥವಾ ಒಂದು ಹೊತ್ತು ಮಾತ್ರ ಸ್ವೀಕರಿಸಿ ಬ್ರಹ್ಮಚರ್ಯಾದಿ ವ್ರತದಲ್ಲಿ ಇದ್ದು ದೊಡ್ಡವರನ್ನು ಮನೆಯಲ್ಲಿ ಕರೆದು ಕೂಡಿಸಿ ಅಥವಾ ಜ್ಞಾನಿಗಳನ್ನು ವಿಶೇಷವಾಗಿ ಆರಾಧನೆ ಮಾಡಿ ಅವರಿಗೆ ಆಹಾರದ ಸರಬರಾಜು ಮಾಡುವುದು ಮಾತ್ರ. ನಾವು ವ್ರತವನ್ನು ತೊಟ್ಟವನು ಉಪವಾಸ ಇದ್ದು ಮಾಡುವಂಥದ್ದು ಅಂತ ಅವನು ಹಾಗೆ ಮಾಡ್ತಾನೆ ಗೋಕರ್ಣ. ಒಂದೊಂದು ದಿವಸದ ಕತೆ ಮುಗಿಯುವಾಗ ಒಂದೊಂದು ಗಂಟು ಒಡೆದು ಕೊನೆಗೆ ಅದು ಭೇದಿಸಿ ಹೋಗುತ್ತೆ. ಭೇದಿಸಿ ಹೋದಾಗ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ತ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಆ ಮಾತನ್ನು, ಬರೀ ಒಂದು ಜಡವಾದ ಪದಾರ್ಥವೇ ಈ ರೀತಿ ಕಥೆಗೆ ಒಡೆದು ಹೋಯಿತು ಅಂತಂದರೆ ಇನ್ನು ಹೃದಯದಲ್ಲಿ ಭಾವನೆಗಳಿಗೆ ಸ್ಪಂದಿಸುವ ಹೃದಯದಲ್ಲಿ ಸೇರಿದ ಸಂಶಯಗಳ ಗ್ರಂಥಿ ಭೇದವಾಗುವುದಿಲ್ಲ ಅನ್ನೋದಕ್ಕೆ ಏನು ಹೇಳಬೇಕು ಅಂತ ಹೇಳಿ ಅವನಿಗೆ ಬಿಡುಗಡೆ ಆಗುತ್ತೆ. ಹಾಗೆ ದುಂದುಕಾರಿ ಗೋಕರ್ಣನ ಕಥೆಯ ಶ್ರವಣದಿಂದ ಉದ್ಧೃತನಾದ ಅಂತ ಈ ರೀತಿ ಭಾಗವತದ ಕಥೆಯ ಮಹತ್ವವನ್ನು ಹೇಳ್ತಾರೆ. ಇದರಿಂದ ಪಿತೃದೋಷ ಇರಬಹುದು, ಮನೆಯಲ್ಲಿರುವ ದುರ್ಗತಿಗಳಿಗೆ ಒಳಗಾದಂತಹ ದುಷ್ಟಶಕ್ತಿಗಳ ಉಪಟಳ ಇರಬಹುದು. ಅದಕ್ಕಿಂತ ಹೆಚ್ಚಾಗಿ ಭಗವಂತನಲ್ಲಿ ವಿಶೇಷವಾಗಿ ಈ ಭಗವಂತನಲ್ಲಿ ಪ್ರೀತಿ ಮೂಡುವುದಕ್ಕೂ ಕಾರಣವಾಗದಂತಹ ತೊಂದರೆಗಳು ಇದೆಲ್ಲವೂ ಹಿಂದಿನಿಂದ ಇರುತ್ತೆ. ಈ ದೋಷ ಪರಿಹಾರ ಆಗಬೇಕು ಅಂತ ಕೇಳುವುದು ಮಾತ್ರ ಅಲ್ಲ, ಈ ದೋಷದ ಪರಿಹಾರದಿಂದ ಕಥಾರತಿ ಹುಟ್ಟುವುದಕ್ಕೂ ಕಾರಣವಾಗುವಂತಹ ಒಂದು
ವ್ಯವಸ್ಥೆ ಈ ಕಥಾಶ್ರವಣದಿಂದ ಆಗತ್ತೆ. ಅಂದರೆ ಮೊದಲು ಅದು ಕೇಳುವುದಕ್ಕೆ ಪೂರಕವಾದ ಸಂಕಲ್ಪ ಮಾಡಿದಾಗಲೇ ಅದು ಅರ್ಧ ದೋಷ ಪರಿಹಾರ ಆಗುತ್ತೆ ಎನ್ನುವಷ್ಟು ಮಹತ್ವದ ಮಾತುಗಳನ್ನು ಹೇಳುತ್ತಾರೆ. ಆ ಚಿಂತನೆಯಿಂದ ಭಗವಂತ ತೃಪ್ತನಾಗಲಿ ಅಂತ ಪ್ರಾರ್ಥಿಸ್ತಾ ಶ್ರೀಕೃಷ್ಣ ಅರ್ಪಣ.